ನಿನ್ನೆ 11 ಶ್ಲೋಕ ಆಯ್ತಲ್ವಾ? ಇಲ್ಲ, 11 ಆಯ್ತು. ಸ್ಥೂಲ ದೇಹ ವಿವೇಕವನ್ನು ಮಾಡಕ್ ಹೊಟ್ಟಿದ್ದಾರೆ. ಯಾಕಂದ್ರೆ ದೇಹಾಭಿಮಾನವೇ ಆತ್ಮಜ್ಞಾನಕ್ಕೆ ಅಡ್ಡಿ ಅಂತ ತಿಳ್ಕೊಂಡಿದ್ದಾರೆ. ಇಲ್ಲಿವರೆಗೆ ದೇಹದಿಂದ ನಾವು ಪೂರ್ತಿ ಪಿಂಕಲ್ ಉಪಕಾರ ಉಳ್ಕೊಂಡೋಗಿ ಉಳ್ಕೊಂಡ್ಬಿಡ್ತೀವ. ವ್ಯತಿರಿಕ್ತವಾದ ಆತ್ಮ ಕಾಣಕ್ ಆಗೋದೇ ಇಲ್ಲ. ಕಾಣಕ್ಕಾಗಲ್ಲ ಅಷ್ಟೇ, ನಾವು ನಂಬ್ಕೊಳ್ಳೋದು ಒಪ್ಪೋದು ಇಲ್ಲ. ಅದಿದೆ ಅಂದ್ರೆ ಸುಳ್ಳು ಅಂತಾರೆ. ಈ ದೇಹಕ್ಕಿಂತ ಇಂದ್ರಿಯ ಮನಸ್ಸು ಬುದ್ಧಿ ಬೇರೆ ನಾನು ಇದೀನಿ ಅಂದ್ರೆ ನಂಗ ಅನುಭವ ಇಲ್ಲಪ್ಪ, ನಾನು ಹಾಗೆ ಏನು ಅನ್ಸಲ್ಲಪ್ಪ, ನೀ ಏನೋ ಹೇಳ್ಕೊಂಡು ನಂಗೆ ಬೇಡ ಅನ್ನೋ ವಿಷಯ. ಯಾಕೆ ಬರ ಅಷ್ಟು ಮಟ್ಟಿಗೆ ಬೇಡ ಮಾಡುತ್ತೆ. ಹಾಗಾಗಿ ದೇಹವನ್ನು ದಂಡಿಸಿ ಅದನ್ನ ಒಂದು ಉಪಾಯದಿಂದ ಪಳಗಿಸಿ ಅದನ್ನು ಶಾಸ್ತ್ರೀಯ ಕ್ರಮದಲ್ಲಿ ಹದ್ಬಸ್ತಲ್ಲಿ ಇಟ್ಕೊಂಡು ವಿವೇಕದಿಂದ ವಿಚಾರ ಮಾಡುತ್ತಾ ಹೋಗ್ಬೇಕು ಮೇಲಕ್ಕೆ. ಅದು ದೇಹಾಭಿಮಾನ ಬಿಡಿಸದೆ ಹೋದ್ರೆ ಆಗೋಲ್ಲ ಅಂತ ತಿಳ್ಕೊಂಡ್ಬಿಟ್ಟು ಅವರು ಅದಕ್ಕೆ ಅರ್ಚಸ್ಕಂ ತನ್ನ ಕಾರ್ಯ ಸೃಷ್ಟಿ ಮಾಡ್ಕೊಂಡು, ಏನಪ್ಪ ಅಮೇಧ್ಯ ಅನ್ನೋದು ಅನ್ನದ ಕಾರ್ಯ ಅಲ್ಲವಾ? ನೀವೇ ತಿಂದ ಅನ್ನೋದ್ರೆ 3 ಅಂಶ. ಸ್ಥೂಲವಾದದ್ದು ಅಮೇಧ್ಯ ಹೋಗುತ್ತೆ, ಮಧ್ಯಮವಾದ ಮಾಂಸ ಆಗುತ್ತೆ, ಸೂಕ್ಷ್ಮ ಮನಸ್ಸಾಗುತ್ತೆ. ಯಾವ್ದು ಇರಲ್ಲ. ಆ ಹೊಸ ಅನ್ನ ತಿಂತಿದ್ರೆ ಹೊಸ ಬರುತ್ತೆ, ಹೊಸ ಅಂದ್ರೆ ಹೊಸ ಮಾಂಸ. ದಿನವೂ ಅಮೇಧ್ಯ ಬೇರೆ ಬೇರೆ, ಅನ್ನ ಬೇರೆ, ದಿನವೂ ಅನ್ನ ಬೇರೆ, ದಿನ ರೊಟ್ಟಿ ಆಗ್ತಾನೆ ಇರುತ್ತೆ. ಇನ್ನು ಬಂದು ಹೋಗಿ ಮಾಡುವ ಅವ್ರನ್ನ ನಾನು ತಿಳ್ಕೊತೀಯಲ್ಲ, ನೀನು ಧ್ರುವ, ನೀನು ನಿತ್ಯ, ನೀನು ಏಕರೂಪದವರು. ಆ ವ್ಯಕ್ತಿಗೆ ಬಂದು ಹೋಗೋದು ನಾನು ಮಾಡ್ಕೊಂಡು ಮೋಸ ಹೋಗ್ತಾ ಇದೆಯಲ್ಲೋ, ಬಿಟ್ಕೊಳ್ಳೋ. ಅಷ್ಟೇ ಅಲ್ಲ, ಎಷ್ಟು ಮಟ್ಟಿಗೆ ಇರ್ಬೇಕು ಅಂತಂದ್ರೆ ಬಿಟ್ಟ ದೇಹದಿಂದ ಬಿಟ್ಟಂತಹ ಅನ್ನ ಕಾರ್ಯವಾದ ಮಾಂಸ ಎಷ್ಟು ದುಗುಪ್ಸ ಬುದ್ಧಿ ಇದೆಯೋ ಅಷ್ಟು ಮಟ್ಟಿಗೆ ದೇಹದಲ್ಲಿ ಇಟ್ಕೊಂಡು ಅಂದ್ರೆ ದೇಹವನ್ನ ರಕ್ಷಿಸ್ಕೋಬೇಕು, ಕಾಪಾಡ್ಕೋಬೇಕು, ಅದ್ರ ಪೋಷಣೆ ಮಾಡಕ್ ಹೋಗ್ಬ. ದೇಹದಿಂದಲೇ ನಾವು ಆತ್ಮ ಕಳ್ಕೊಬೇಕು. ದೇಹ ಈ ಸತ್ಮ ಕಳ್ಕೊಳಕ್ಕಾಗಲ್ಲ. ಹಾಗಾಗಿ ದೇಹ ಇರುವಾಗಲೇನೇ ನಾವು ಕಟ್ಕೋಬೇಕು ಅಂತ. ಅದರಿಂದ ನಮ್ಗೆ ದೇಹ ಎಷ್ಟು ಮಟ್ಟಿಗೆ ನಮ್ಮ ಹತೋಟಿಲಿದೆ ಉಪಕಾರವೋ, ಅದೇ ರೀತಿ ಹತೋಟಿ ಮೀರಿದೆ ಅಷ್ಟು ಮಟ್ಟಿಗೆ ಅಪಕಾರ. ಹತೋಟಿ ಮೀರಿದ ಇದರಿಂದಲೇ ಬ್ರಹ್ಮಹತ್ಯ ಪಾಪ ಮಾಡಿ ಕತ್ತೆ ನಾಯಿ ಗೆಲ್ಲುವಂತ ಬರುತ್ತೆ. ಇದೇ ಹಿರಿಯದಿಂದಲೇ ಒಳ್ಳೆ ಪ್ರಾಣೋಪಾಸನೆ ಮಾಡಿ ಬ್ರಹ್ಮಲೋಕಕ್ಕೆ ಹೋಗ್ತಾರೆ. ಬ್ರಹ್ಮಲೋಕ ಅಂತ ಉತ್ತಮಲೋಕ ಹೋಗಕ್ಕೂ ಇದೇ ದೇಹ ಸಾಧನ, ಅತ್ಯಂತ ಅಧೋಲೋಕಕ್ಕೆ ಹೋಗಕ್ಕೂ ಇದೇ ದೇಹ. ಹಾಗಾಗಿ ನಾವು ಇದನ್ನ ಒಳ್ಳೆ ಟ್ರೈನ್ ಅಪ್ ಮಾಡ್ಬೇಕು. ಶಾಸ್ತ್ರೋಕ್ತ ರೀತಿಯಿಂದ ಆಹಾರ ನಿಯಮ, ಮಾತಿನ ನಿಯಮ, ಇಂದ್ರಿಯಗಳ ನಿಯಮ, ಮನಸ್ಸಿನ ನಿಯಮಗಳ ಎಲ್ಲವನ್ನೂ ಪಾಲಿಸ್ತಾ ಕಷ್ಟ ಅವಾಗ ಇದಾಗ್ತಾರೆ. ಹಾಗಾಗಿ ಅದಕ್ಕೆ ಶುರು ಮಾಡ್ಕೊಂಡ್ರೆ ಇದು ಗೊತ್ತು, ಪ್ರಾಗರಾತ್ಮೈವ ಜಗ್ಧಂಸತ್ ಆತ್ಮತಾಮೇತ್ಯ ವಿದ್ಯೆಯ ಲೇಪನ ಮಧ್ಯೇಹಂ ತಸ್ಮಾತ್ ಪಶ್ಯೇದ್ಯುಕ್ತಧೀಃ. ಅನ್ನಂ ಜಗ್ಧಂಸದು ಅನ್ನಂ ಅಧ್ಯಾಯ ಅಷ್ಟಕ್ಕೆ ಲೋಕಕ್ಕೆ ಹಾಗೆ ಬರ್ಕೋಬಾರ್ದು. ಅಷ್ಟಕ್ಕೆ ಪ್ರಾಕ್ ಅನಾತ್ಮ ಅಂದ್ರೇನು? ತಾನಲ್ಲ ಅಂತ. ಯಾವ್ದಕ್ಕಿಂತ ಬೀಜ ತಾನಲ್ಲ? ಚಿನ್ನಕ್ ಮುಂಚೆ ಅದನ್ನಿಲ್ಲ. ಇಲ್ಲಿ ಚಿನ್ನಕ್ ಮುಂಚೆ ಎಲೆ ಇದೆ, ಎಲೆ ಮೂಲೆ 2 ಕೋಸಂಬರಿ ಹಾಕಿದ್ದಾರೆ, ಪಕ್ಕದಲ್ಲಿ 2 ಪಲ್ಯ ಹಾಕಿದ್ದಾರೆ, ಈ ಕಡೆ ಗೊಜ್ಜು ಹಾಕಿದ್ದಾರೆ, ಈ ಕಡೆ ಚಿತ್ರಾನ್ನ ಹಾಕಿದ್ದಾರೆ,
ಈ ಕೈಲಿ ಒಂದು ಮೈಸೂರು ಪಾಪು ಹಾಕಿದ್ದಾರೆ, ಹಾಗೆ ಬೋಂಡ ಹಾಕಿದ್ದಾರೆ, ಇದು ಪಾಯಸ ಹಾಕಿದ್ದಾರೆ, ಮಧ್ಯ ಅನ್ನ ಹಾಕಿ ತೊವೆ ಹಾಕಿ ತುಪ್ಪ ಹಾಕಿ ರೆಡಿ ಮಾಡಿದ್ದಾರೆ. ಎಲ್ಲ ಕಾಣ್ತಾ ಇದೆ, ಯಾವ್ದು ನಾವು ಅಂದ್ಕೊಳ್ಳಲ್ಲ. ಜಗ್ಧಂಸದು ಜಗ್ಧಂದ್ರೆ ಜಗ್ಧ ಪಕ್ಷ ನಡೆಯುವ ಹೋಗೆ ಪ್ರತ್ಯಯ ಜಗ್ಧ. ನುಂಗಿದ್ದಾದ ತಿಂದದ್ದಾದ ಅನ್ನವು ಅಂತ ಜಗ್ಧಂ ಅನ್ನಂ ಅಂತ. ಅನ್ನಂ ಜಗ್ಧಂಸದು ಅಂತ. ಅನ್ನವು ನುಂಗಿದ್ದಾದ ಕೂಡಲೇ ಅಥವಾ ಅನ್ನವನ್ನು ತಿಂದದ್ದಾದ ಕೂಡಲೇ ಆತ್ಮತಾಂ ಏತಿ. ಆತ್ಮತಾಂ ಆತ್ಮನೋ ಭಾವ ಆತ್ಮತಾ ತಮ್ ತಾಮ್ ಆತ್ಮನಾಗೋದು. ಈಗ ಎಲೆ ಕಾಣ್ತಾ ಇದೆ ಅನ್ನ ಇದು ಅಂತ, ಊಟ ಮಾಡಿದ್ರೆ ದಪ್ಪ ಹೊಟ್ಟೆ ಇದಾಗುತ್ತೆ, ಅದು ಸೇರಿಸಿ ನಾನು ನನ್ನ ಹೊಟ್ಟೆಗೆ ಅನ್ನ ಇದೆ ಅಂತ ಅನ್ನಲ್ಲ. ನಾನು ಯಾವಾಗ ಎಷ್ಟಾಗ್ತೀನಿ, ಈಗ ತಾನೇ ತಿಂದಂತಹ ಅನ್ನ, ಪಲ್ಯ, ಚಪಾತಿ, ಇಡ್ಲಿ, ದೋಸೆ ಅಥವಾ ಸಾರು, ಹುಳಿ ಅದೆಲ್ಲ ಸೇರಿ ನಾನು ಪಡ್ತೀನಿ. ಅದು ಹೆಂಗ ಆಗ್ತೀಯಪ್ಪ? ಈಗ ತಾನೇ ಒಂದು 5 ಮಿನಿಟ್ 10 ಮಿನಿಟ್ ಹಿಂದೆ ಎಲೆ ಇತ್ತು, ಯಾವ್ದು ನಾನಲ್ಲ ನಿಮ್ಗೆ ಗೊತ್ತಿತ್ತು. ಇದಕ್ಕೇನು ಯಾರ ಉಪದೇಶವೂ ಬೇಡ. ಯಾವ್ದಕ್ಕೆ? ಅದು ನಾನಲ್ಲ ಅನ್ನೋದಕ್ಕೆ. ಎಲೆಯಲ್ಲಿ ಇದ್ದಂತಹ ಆಹಾರ ಪದಾರ್ಥವು ನಾನಲ್ಲ ಅಂತ ತಿಳ್ಕೊಳ್ಳೋ ಯಾವ ಉಪದೇಶವೂ ಬೇಡ, ನಿನಗೆ ಗೊತ್ತಾಗುತ್ತೆ. ಆದ್ರೆ ಜಗ್ಧಂಸದು ನುಂಗಿದ್ದಾದಾಗ ಅದು ಕೂಡಲೇ ಅಂತ ಅರ್ಥ. ಜಗ್ಧಂಸದೇವ ತಿಂದ ಕೂಡಲೇ ತಿಂದಾದ ಕೂಡಲೇ ಅದು ಆತ್ಮತಾಂ ಏತಿ, ಆತ್ಮತ್ವವನ್ನು ಪಡ್ಕೊಂಡ್ಬಿಡುತ್ತೆ. ಹೇಗೆ ಪಡ್ಕೊಳುತ್ತೆ? ಅವಿದ್ಯೆಯ ಹಾಕಿದ್ರು. ಅವಿದ್ಯೆಯ ಇತ್ಯುಕ್ತೆ ಅವಿವೇಕಿನ. ಇವರಿಗೆ ಜ್ಞಾನ ಇಲ್ಲ. ಅವಿದ್ಯಾ ಅಂದು ಅಂದ್ರೆ ಅಜ್ಞಾನ, ಮಿಥ್ಯಾಜ್ಞಾನ, ಭ್ರಾಂತಿ ಜ್ಞಾನ, ವಿಪರೀತ ಜ್ಞಾನ, ಅನ್ಯಥಾಗ್ರಹಣ, ಅನವಬೋಧ, ಮಿಥ್ಯಾ ಪ್ರತ್ಯಯ, ವಿಪರೀತ ಪ್ರತ್ಯಯ ಎಲ್ಲ ಅವಿದ್ಯೆಗೆ ಬೇರೆ 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 ಹೆಸರುಗಳು ಭಾಷೆಯಲ್ಲಿ ಬರ್ತಾ ಇರುತ್ತೆ. ನೀವು ಇದನ್ನು ತಿಳ್ಕೋಬೇಕು, ಅವಿದ್ಯೆ ಪಟ್ಟಿ ಮಾಡ್ಕೋಬೇಕು ಎಷ್ಟನ್ನ. ಅಗ್ರಹಣ, ತಮಸ್ಸು ಅಂತ ಹೇಳ್ತಾರೆ. ಅಧ್ಯಾಸ, ಅಧ್ಯಸ್ಥ ಕಲ್ಪಿಸಲ್ಬೇಡ, ಅಧ್ಯಸ್ಥ ಆಗಲ್ಲ. ಅಧ್ಯಾಸದಿಂದ ಕಲ್ಪಿಸಿದ್ದೆ ಅಧ್ಯಸ್ಥ. ಬೆಳ್ಳಿಯದು ಅಧ್ಯಸ್ಥ, ಅಧ್ಯಸ್ಥ ಬೇರೆ. ಇಲ್ಲಿ ಅವಿದ್ಯೆಯಾದ ಪದ ಇಂಪಾರ್ಟೆಂಟ್. ನಿಮ್ಗೆ ಗಮನಿಸ್ತಿಲ್ಲ ಕಂಡ್ರೋ, ನೀವು ಯೋಚನೆ ಮಾಡ್ತಿಲ್ಲ, ವಿವೇಕ ವಿಚಾರ ಮಾಡ್ತಿಲ್ಲ. ತಪ್ಪಲಿಕ್ಕಿನ ಬ್ಲೈಂಡ್ ಆಗಿ ಕಣ್ಣು ಮುಚ್ಕೊಂಡು ನಾನು ಅದನ್ನು ಸೇರಿಸ್ಕೊಂಡು ಹೇಳ್ತಿದ್ದೀರಾ. ಈಗ ತಾನೇ 5 ನಿಮಿಷ 10 ನಿಮಿಷ ಹಿಂದೆ ನೀನು ಅಲ್ಲದ್ದು ಗೊತ್ತಾಗಿದ್ದು, ಊಟ ಮಾಡಿಕೊಳ್ಳೇನೆ ಇಷ್ಟು ನಾನು ಅಲ್ಲಿ ನೀರು ಕುಡ್ದಿದ್ರೆ ಅದು ನೀರು ನಾನು. ಇನ್ನು ಹಣ್ಣು ಹಂಪಲು ತರಕಾರಿ ಧಾನ್ಯ ಏನ್ ಅಷ್ಟು ನಾನು ಅದನ್ನ ಆಗ್ತೀಯ ನೀನು. ಸ್ವಲ್ಪ ಯೋಚನೆ ಮಾಡಿದ್ರೆ ಹೌದಂದ್ರೆ ಯಾಕೆ ಇವಾಗ ಹಿಂದಿನ ಕಾಲದಲ್ಲಿ ಈ ಮಣ್ಣು ಗೋಡೆ ಇರ್ತಿತ್ತು ಎಲ್ಲಾರ ಮನೆ ಮೇಲೆ. ಸಾಮಾನ್ಯವಾಗಿ ಮಳೆಗಾಲ ಆದ್ಮೇಲೆ ಗೌರಿ ಗಣೇಶ ಹಬ್ಬ ಬರೋದು. ಗೌರಿ ಹಬ್ಬ ಟೈಮಿಗೆ ಎಲ್ಲವನ್ನು ಮತ್ತೆ ಬಿದ್ದೋಗಿರೋ ಮಣ್ಣನ್ನ ಮತ್ತೆ ಮೆತ್ತಿ ಬಿಟ್ಟು ಅದಕ್ಕೆ ಸಗಣಿ ಬೆಳೆದ್ಬಿಟ್ಟು ಒಣಗಿದ ಮೇಲೆ ಸುಣ್ಣ ಹಾಕಿ ಬೆಳೆದು ಹಬ್ಬಕ್ಕೆ ಸುಣ್ಣ ಹಾಕ್ಬೇಕು ಅಂತ. ಅವಾಗ ಗೋಡೆ ಮತ್ತೆ ಮುಂಚೆ ಇಟ್ಟು ಆಗ್ಬಿಡುದು. ಕಿತ್ತೋಗಿರೋ ಗೋಡೆ ಎಲ್ಲ ಮತ್ತೆ ಮಣ್ಣು ಮೆಚ್ಚಿಬಿಟ್ಟು ಸಗಣಿ ಮೆಚ್ಚಿ ಒಣಗ್ಬಿಟ್ರೆ ಹಾಗೆ ನಾವು ಅನ್ನ ತಿಂದು ಮೆತ್ತಾ ಇದೀವಿ ದೇಹನ. ಹೊರಗಡೆ ಮೆಚ್ಚಿದ್ರೆ ಉದ್ರೋಗ್ಬಿಡುತ್ತೆ ಅನ್ನ. ಒಳಗಡೆ ಮೆಚ್ಚಿದ್ರೆ ಅನ್ನ ತಗೊಂಡು ಅದು ಬೆಳೆಯುತ್ತೆ, ಉಬ್ಬತ್ತೆ, ಕೊಬ್ಬತ್ತೆ, ಎಲ್ಲ ಕೊಬ್ಬತ್ತೆ. ಅನ್ನವೇ ಇಲ್ಲಿರೋ ಮಾಂಸವೂ ಅನ್ನವೇ, ಮೂಳೆನೂ ಅನ್ನವೇ, ರಕ್ತ ಇಲ್ಲ ಅನ್ನದಲ್ಲಿ ನೀರು ಅಂಶ ಇದೆ, ಉಷ್ಣಾಂಶ ಇದೆ. ಇರ್ಲಿ, ಇಷ್ಟು ಕ್ಲಿಯರ್ ಆಗಿ ನಾನಲ್ಲ ಅಂತ ಗೊತ್ತಿದ್ರು ಕೂಡ ಅಜ್ಞಾನದಿಂದ ಅವಿವೇಕದಿಂದ ನಾವು ಅನ್ಕೊಳ್ತಾ ಇದೀವಲ್ಲ. ಈಗ ಅನ್ಕೋಬಹುದಾ? ಇದು ಸರಿನಾ? ಇದು ಯೋಚನೆ ಮಾಡ್ಬೇಕು ನಾವು. ಇಷ್ಟು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವ ಬಾಕಿ ಅನ್ನು ನಾನು ಅಂದ್ಮೇಲೆ ಅದರದ್ದೇ ಇನ್ನೊಂದು ಇದು ವಿಕಾರ ದೇಹ ಅನ್ನೋದು. ಅದೇ ಅನ್ನೋದೇ ರೂಪ. ಅದೇನಿದೆ ನಮಗೆ ಹೊರಗಡೆ ಅನ್ನೋದು ದೇಹ ಮಾಡಕ್ಕಾಗಲ್ಲ. ದೇಹದಲ್ಲಿರುವ ಪ್ರಾಣ, ದೇಹದಲ್ಲಿರುವ ಮನಸ್ಸು, ದೇಹದಲ್ಲಿರುವ ಅಗ್ನಿ, ಉಷ್ಣ ಅವುಗಳೆಲ್ಲ ಸೇರಿ ತಿಂದ ಅನ್ನವನ್ನ ಪಚನ ಮಾಡಿ ದೇಹಕ್ಕೆ ಬೇಕಾದ ಹೀರ್ಕೊಳ್ಳುವಂತ ಶಕ್ತಿ ಕೊಟ್ಟಿದ್ದಾರೆ ಭಗವಂತ. ಹೇಗೆ ಗಿಡ ಮರಗಳು ನೆಲದಿಂದ ನೀರು ಗೊಬ್ಬರ ಮಣ್ಣು ಹಿಡ್ಕೊಳಪ್ಪ ಬೆಳೆಯಪ್ಪ, ದೇಹ ತಿಂದ ಆಹಾರ ಪದಾರ್ಥದಿಂದ ಹಿಡ್ಕೊಂಡು ಬೆಳೆಯುತ್ತೆ. ಅದು ಸಾಧ್ಯ ಕಡಿಮೆ ನಿಮಿತ್ತವಾಗಿ ಬೆಳೆಯುತ್ತೆ. ಎಷ್ಟು ದಿನ ಬೆಳೆಯುತ್ತೆ ಅಂದ್ರೆ 50, 60, 70 ಬೆಳೆಯುತ್ತೆ. ಆಮೇಲೆ ಕುಗ್ಗಿ ಶುರು ಆಗುತ್ತೆ. ಇದು ತಡೆಯಲ್ಲ. ವಿಕಾಗ್ತಾ ಗೊತ್ತಾಗ್ತದೆ. ಇದೇ ಇದು ಇಷ್ಟು ಸ್ಪಷ್ಟವಾಗಿ ದೇಹದ ವಿಕಾರಗಳು
ವಿಶೇಷಗಳು ರೂಪಾದಿಗಳು ಗೊತ್ತಾಗುತ್ತಿದ್ದರೂ ದೃಶ್ಯ ಆಗಿದ್ರು ಕೂಡ ಕಣ್ಮಿಸ್ತದೆ ಆತ್ಮತಾಂತಿ ಆತ್ಮತ್ವವನ್ನ ತಾನಾಗುವಿಕೆಯನ್ನು ಪಡ್ಕೊಳತ್ತೆ. ಇದು ಭಾವಾರ್ಥ ಆತ್ಮತಾನದು. ಆತ್ಮನೋ ಭಾವ ಆತ್ಮತ ತಾನಾಗುವಿಕೆ, ತನ್ನ ಸ್ವರೂಪವನ್ನು ಪಡೆದದ್ದಾಗಿ ಆಗೋದು ಅನ್ನೋದು ಹೊಂದತ್ತೆ ಅಂತಂದ್ರೆ ಇದು ಅವಿದ್ಯೆಯಿಂದ ಅಲ್ಲವಯ್ಯ. ಜ್ಞಾನಿಯೂ ನಾನು ಅನ್ಬೋದು, ನಾವು ಕೂತ್ಕೊಂಡಿದ್ದೀವಿ ಅಂದ್ಕೊಂಡಿದ್ದೆ, ಆದ್ರೆ ಜ್ಞಾನಿಗೆ ತತ್ವ ಗೊತ್ತಿರುತ್ತೆ. ಹಾಗಾಗಿ ಜ್ಞಾನಿಯು ಬಾಧಿತಾನುವೃತ್ತಿಯಿಂದ ನಾನು ಅಂತಿರ್ತಾನೆ. ಅಜ್ಞಾನಿ ಆದವನು ಸತ್ಯಾಗಿ ನಾನು ಅನ್ಕೊಂಡಿರ್ತಾನೆ, ಸುಳ್ಳಾಗಿ ನಾನು ಅನ್ಕೊಳ್ಳಲ್ಲ. ಹಾಗಾಗಿ ಅವಿದ್ಯೆಯಿಂದ ಅದು ನುಂಗಿದ ಕೂಡಲೇ ಆತ್ಮತ್ವವನ್ನು ಪಡ್ಕೊಳ್ತೇವೆ, ನಾನುತ್ವವನ್ನು ಪಡ್ಕೊಂಡ್ಬಿಡುತ್ತೆ. ಯಾವುದರಂತೆ ದೃಷ್ಟ ಅಂತ ಸರಕ್ಕನೆ ಮಾಲೆ. ಆಲೆ ಪದ ಅಂದ್ರೆ ಸೆಂಟು ಗಂಧ ಇತ್ತಾಗಿದ್ದು ಹಚ್ಕೊಂಡ್ಮೇಲೆ ಹಚ್ಕೊಂಡ್ಮೇಲೆ ಗೊತ್ತೇ ಮಾಲೆಲ್ಲ ಗೊತ್ತಾಗ್ತಾ ಇರುತ್ತೆ. ಮಾಲೆ ಸೇರಿಸಿ ನೀನು ನಾನು ಅಂತೀಯ, ನಾನು ಮಾಲೆ ಹಾಕೊಂಡಿದ್ದೀನಿ ಅಂತ ಹೊರತು ಮಾಲೆ ನಾನು ಅನ್ನಲ್ಲ ನನಗೆ. ಹಾಗೆ ಗಂಧ ಹಚ್ಕೊಂಡಿದ್ರೆ ಸೆಂಟ್ ಗಿಂದ ಹಚ್ಕೊಂಡಿದ್ರೆ ಅದು ಸೇರಿಸಿ ನಾನು ಅಂತೀಯ. ಸೆಂಟ್ ವಾಸನೆ ಸೆಂಟ್ ಹಚ್ಕೊಂಡಿದ್ದೀನಿ, ಗಂಧ ಹಚ್ಕೊಂಡಿದ್ದೀನಿ ಅಂತೀಯ. ಅದರಂತೆ ವಿವಿಕ್ತ ಧೀಹಿ ಪಶ್ಯೇ. ವಿವಿಕ್ತ ಧೀ ಇತ್ಯುಕ್ತೆ ವಿಂಗಡವಾಗಿ ಕಾಣುವ ಸ್ವಭಾವದವರಾದ ಸಾಧಕರು ಅಂತ. ವಿವಿಕ್ತ ಧೀಹಿ ಯಸ್ಯ ಸಹ, ವಿಂಗಡವಾದ ಬೇರ್ಪಡಿಸಿಕೊಂಡದ್ದಾದ ತಿಳುವಳಿಕೆಯು ಯಾವನೋ ಪೃಥಕ್ ಭಾವೇ ಧಾತು. ವಿವಿಕ್ತ ಅಂದ್ರೆ ವಿಂಗಡವಾದಂತ, ವಿಂಗಡವಾದ ಬುದ್ಧಿಯುಳ್ಳವನು ಅಂತ. ಬಹುರಿ ಇದು ವಿವೇಕವಾದ ಬುದ್ಧಿಯಿಂದ ಕೂಡಿಕೊಂಡವನು ಧ್ಯಾನ ಸ್ಥಿತಿಯಾಸ ತಗೊಂಡಿದ್ದಾರೆ. ವ್ಯಕ್ತಿ ಬುದ್ಧಿಯಿಂದ ಅದನ್ನ ಕಂಡ್ಕೋಬೇಕಂತೆ, ದೇಹವನ್ನು ಆ ರೀತಿ ಕಂಡ್ಕೋಬೇಕು. ಯಾವ ರೀತಿ ಕಂಡ್ಕೋಬೇಕೋ? ಸಗಾಲೆ ಪರ್ವತ ಸಕ್ಕದೇನೋ ಮಾಲೆ. ಯಾವ ಲಿಂಗ, ಯಾವ ಶಬ್ದ ಸಕ್ಕದ, ಯಾವ ಲಿಂಗ ಶಬ್ದ ಹೇಗೆ? ಯಾವಂತಾನು ಯಾವಂತ ಗೊತ್ತಿಲ್ಲ. ಸಕ್ಕ ಜೌ ಪ್ರಜ ಜಕಾರ ಅಂತ. ಅವ ಶಿವಲಿಂಗನ? ಯಾವ ಲಿಂಗ? ಅಲ್ಲ, ಪುಲ್ಲಿಂಗ ಅಲ್ಲ. ಆಮೇಲೆ ಯಾವ ಲಿಂಗ? ಯಾವ ಲಿಂಗನ? ಅಲ್ಲ. ನೋಡಿದಮ್ಮ ನಮ್ಮ ಹುಡುಗರು ಎರಡು ಲಿಂಗ ಅಲ್ಲ ತಾಳೆ ಹೇಳ್ತಿದ್ದಾರೆ. ಅಂತ ಬುದ್ಧಿ ಅಂತ ಹುಡುಗರಿಂದ. ಸಕ್ಕರದು ಯಾವ ಲಿಂಗ ಕೇಳಿದೆ, ಪುಲ್ಲಿಂಗ ಅಂದ್ರು, ಅಲ್ಲ ಅಂದೆ. ಅವ ನಪುಂಸಕ ಲಿಂಗ ಅಂದ್ರು, ಅದನ್ನು ಅಲ್ಲ ಅಂದೆ. ಸ್ತ್ರೀಲಿಂಗ ಅಂದ್ರು. ನೋಡ್ದ, ಅದು ಐಶ್ಚಿನ್ ಬುದ್ಧಿ ಗೊತ್ತಾ ಇದು? ಸಾಮಾನ್ಯ ಬುದ್ಧಿ ಅಲ್ಲ, ಸ್ತ್ರೀಲಿಂಗ ಇದು. ಸಜೌ ಸಜ, ಸಜಂ ಸಜೌ ಸಜ, ಸಜಾ ಸಭ್ಯಾಂ ಸಭ್ಯಿ, ಸಕ್ಕನೆ ಮಾಲೆ. ಸಚ್ಚಂದನವನಿತಾದಿ ವಿಷಯ ಸುಖದಾಂ ವಿಹರತೀತ. ಸಕ್ಕನೆ ಮಾಲೆ ಸ್ತ್ರೀಲಿಂಗ. ಸಜೌ ಸಜ, ಆಯ್ತಾ? ಪುಲ್ಲಿಂಗ ಬೇಡ, ನಪುಂಸಕ ಲಿಂಗ ಬೇಡ. ಆಲಯ ಪರ್ವತ. ಆಲಯ ಪರ್ವತೇನೋ ಲಿಪ ಉಪದೇಶ ದಾಹೋ. ನಿಮ್ ಪತ್ನಿ ಲಿಪಿ ಉಪದೇಶ, ನಿಮ್ ಪತಿ ಅಂತ ಬೆಳ್ಕೊ ಗಂಧನೂ ಆಗ್ಬಹುದು, ಸೆಂಟ್ ಆಗ್ಬಹುದು, ಇನ್ನೇನೋ ಪರಿಮಳ ದ್ರವ್ಯ ಏನೋ ಹಾಕ್ಬೋದು, ಪೌಡರ್ ಹಚ್ಕೋಬಹುದು. ಅದ್ಯಾವುದು ಆಗ ಅವ್ರಿಗೆ ಬಂದ್ರೆ ಹೆಚ್ಚಿಲ್ಲ. ಈಗ ಅದು ಗೊತ್ತು, ಈ ಕಾಲ್ತಾ ಇರೋ ಗಂಧ ನಾನೆಲ್ಲ ಗೊತ್ತಿದೆ. ಅದನ್ನ ಹೇಗೆ ಆ ಗಂಧ ಸೆಂಟು ಆ ಪೌಡ್ರಿಗಿಂತ ಬೇರೆ ಅನ್ಕೊಳ್ತೀಯೋ, ಅದೇ ರೀತಿ ಅನ್ನದ ವಿಕಾರವ ದೇಹಕ್ಕೆ ಬೇರೆ ಅನ್ಕೊಳ್ಳೋ. ಯಾಕೋ ದೇಹದಲ್ಲಿ ನಾನು ಅನ್ಕೊಳ್ತೀಯ? ಬಿಡೋ ದೇಹದ ಅಭಿಮಾನ ಮಾಡ್ಕೊಳ್ಳೋ. ಈ ದೇಹದಲ್ಲಿ ಅಭಿಮಾನ ಬಿಟ್ಟು ಇಟ್ಬಿಟ್ಟು ಗೊತ್ತಾ? ನಿನಗೆ ಯಾರಾದ್ರೂ ನೀನು ಚೆನ್ನಾಗಿಲ್ಲ, ಹಾಗಿದೆಯಾ ಹೀಗಿದೆಯಾ ಅಂತ ಬೇಜಾರಾಗಲ್ಲ. ದೇಹಾಭಿಮಾನ ಪಟ್ಕೊಂಡು ನೀನು ಚೆನ್ನಾಗಿಲ್ಲ ಅಂದ್ರೆ ನೀನ್ ತುಂಬಾ ದುಃಖ ಆಗತ್ತೆ. ನೀನ್ ಹಂಗಿದ್ಯಾ ಹಿಂಗಿದ್ಯಾ ಅಂದ್ಬಿಟ್ರೆ ದುಡ್ಡ ಇಲ್ಲ, ದಪ್ಪ ಇಲ್ಲ, ಹಂಗಿದೆ. ಸುಮಾ ಅಂತ ಒಂದು ಹೆಂಗಸು, ಹೊಸಳ್ಳಿ ಹುಡುಗಿ, ನಮ್ ಸಾಕೇತದ ಮದುವೆ ಮತ್ತೂರು ಬಂದಿದ್ಲು. ಮತ್ತೂರು ಬಂದಾಗ ಅವನ ಮಗನ ನಾನು ನೋಡಿದ್ ಜಾಪ ಇರ್ಲಿಲ್ಲ. ಅವನ ಸುಶ್ರುತ ಮಗ. ಅದೇನೋ ಮಾತಾಡ್ಬೇಕಾದ್ರೆ ನನ್ನ ಮಗನ PhD ಕಟ್ಟಿದ ಗುರುಳೆ 1 ನಂಬರ್ ಹೋಗ್ಬಿಡ್ತು, ಹಾಗಾಯ್ತು. ಇದು IAS ಪರೀಕ್ಷೆ, IAS ಪರೀಕ್ಷೆಯಲ್ಲಿ 1 ನಂಬರ್ ಹೋಯ್ತು, ಹಾಗೆ. ಹೌದಮ್ಮ, ಯಾರು ನಿನ್ ಮಗ ಏನು ಅಂತಂದ್ರೆ, ಸುಷ್ಟು ನೋಡಿಲ್ವಾ ಹಾಗೆ ಬಂದಿದ್ದಾನೆ ಅಂದ್ರು. ಆ ಪಕ್ಕದಲ್ಲಿ ಒಬ್ಬ ಇದ್ದ, ಯಾರು ಗೊತ್ತು ವಿದ್ಯಾರ್ಥಿ ಹೊಸಲ್ಲ ಬಂದವರು.
ಅವನ್ನ ಕೇಳಿದ್ವಿ ಅಲ್ಲ ಅಲ್ಲ ಹಿಂದಿ ಅಲ್ಲ ಅವನ ಅಲ್ಲಿ ಏನೋ ನನ್ ಮುಂದೆ ನನ್ ಮಗ ಹಿಂಗಿದಾನೆ ತಂತಿಯಲ್ಲ ಅಮ್ಮ ಎಷ್ಟು ಬೇಜಾರು ಹೋಗ್ಬಿಟ್ಟು ಗೊತ್ತಾ ಹಿಂಗಿದಾನಲ್ಲ ಇದು ಅವನ ಕೇಳ್ತಾನ ಮಗನಿಗಿಲ್ಲಿ ತಾಯಿ ನೋಡಿ ನನ್ ಮಗನ ದೊಡ್ಡ ಬೈತಾ ಇದ್ದಾನೆ ನೀನ್ ಹೆಂಗ್ ಮಾಡ್ಕೊಬೇಡ ಒಬ್ಬರೇ ಇದ್ದಾಗ ಅವನನ್ನ ಅಂತ ಅವ್ರಿಗೆ ಬೇಜಾರು ಯಾಕಂದ್ರೆ ದೇಹಾಭಿಮಾನ ದೇಹಾಭಿಮಾನ ಇಲ್ಲ ಅಂತಿಟ್ಕೋ ನಿಂಗೆ ಶಿವರಾತ್ರಿ ಉಪವಾಸ ಇದ್ರೆ ಗೋಕರ್ಣ ತುಂಬಾ ಬಾಧೆ ಆಗಲ್ಲ ತಗೊಂಬರ್ತೀಯ ಶೀತೋಷ್ಟಾದಿಗಳನ್ನು ಹೇಗೆ ಫೇಸ್ ಮಾಡ್ತೀಯ ಮಾನಾಪಮಾನ ಫೇಸ್ ಮಾಡ್ತೀಯ ತುಂಬಾ ದೇಹಾಭಿಮಾನ ಗೆಲ್ಲೋದಿದೆಯಲ್ಲ ಅಧ್ಯಾತ್ಮ ಮಾರ್ಗದಿಂದ 50% ಗೆದ್ದಾಗಿರುತ್ತಾ ಎಲ್ಲಕ್ಕೂ ದೇಹಾಭಿಮಾನವೇ ಆರ್ಥಕ ದೇಹಾಭಿಮಾನ ಇದೆ ಇವನು ಅನುಷ್ಠಾನ ತುಂಬಾ ಚೆನ್ನಾಗಿ ಮಾಡ್ತಾನೆ ದೇಹ ಕಷ್ಟವಾಗುತ್ತೆ ಅಂತ ಅವ್ನು ಬೇಗ ಇರಲ್ಲ ಅಂತ ನಾಲ್ಕುವರೆಗೆ ಹೇಳ ಏನು ನಿದ್ದೆ ಬೇಕಪ್ಪ ಚೆನ್ನಾಗಿ ನಿದ್ದೆ ಮಾಡ್ಬೇಕು ಅದು ತುಂಬಾ ನಿದ್ದೆ ಮಾಡ್ಬೇಕು ಹೊಟ್ಟೆ ತುಂಬಾ ಊಟ ಮಾಡ್ಬೇಕು ಮೈ ತುಂಬಾ ಹೊತ್ಕೋಬೇಕು ಏನ ತುಂಬಾ ಮೈ ತುಂಬಾ ಹೊತ್ಕೋಬೇಕು ಹೊಟ್ಟೆ ತುಂಬಾ ಊಟ ಮಾಡ್ಬೇಕು ಕಣ್ ತುಂಬಾ ನಿದ್ದೆ ಮಾಡ್ಬೇಕು ಹೀಗ್ ಮಾಡ್ಕೊಂಡಿದ್ರೆ ಏನು ಕಮ್ಮಿ ಊಟ ಮಾಡ್ತಾ ಇದ್ರೆ ಬೇಗ ಇಷ್ಟ ಆಗುತ್ತೆ ಫ್ರೂಟ್ ತಿಂದ್ಬಿಟ್ರೆ ಬೆಳಿಗ್ಗೆ 6 ಗಂಟೆ ಇಷ್ಟ ಆಗಲ್ಲ ಕಮ್ಮಿ ತಿಂತಾರೆ ಕಮ್ಮಿ ತಿಂದಾಗ ದೇಹಾಭಿಮಾನ ಕಮ್ಮಿ ಇರ್ತದೆ ಹಸಿವಾಗ್ತದೆ ಅದು ಕಮ್ಮಿ ತಿನ್ಬೇಕು ದೇಹ ಲವಲವಿಕೆಯಿಂದ ಇರ್ಬೇಕಾದ್ರೆ ಆಹಾರ ಹಿತಮಿತವಾಗಿದ್ದ ಲವಲವಿಕೆಯಿಂದ ಇರ್ತದೆ ಸಿಕ್ಕಾಪಟ್ಟೆ ತಿಂದ್ರೆ ಲವಲವಿಕೆ ಆಗಿರಲ್ಲ ದೇಹ ನಿಮ್ಗೆ ಗೊತ್ತಿಲ್ಲ ತುಂಬಾ ಊಟ ಮಾಡ್ಬಿಟ್ರೆ ತುಂಬಾ ಶಕ್ತಿ ಬರುತ್ತೆ ಅನ್ಕೊಳ್ತೀವಿ ಭ್ರಾಂತಿ ಅದು ತುಂಬಾ ಊಟ ಮಾಡೋದು ತುಂಬಾ ಶಕ್ತಿ ಬರಲ್ಲ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಕೊಟ್ಟರೆ ಚೆನ್ನಾಗಿ ಶಕ್ತಿ ಬರೋದು ಋತುಪರ್ಣ ಅನ್ನುವಂತಹ ರಾಜ ನಳಮಹಾರಾಜನ ಹತ್ರ ದಮಯಂತಿಗೆ ಪುನಃ ಸ್ವಯಂವರ ಆಗುತ್ತಲ್ಲ ನಳಮಹಾರಾಜ ಹೋಗ್ಬಿಟ್ಟ ಅಂತ ಹೇಳ್ಬಿಟ್ಟು ಬೇಕು ಅಂತ ಸ್ವಯಂವರ ಇಟ್ಕೊಂಡ್ರೆ ಆ ಭೀಷ್ಮ ರಾಜ ಭೀಮರಾಜ ಇದನ್ನ ಕೇಳ್ಕೊಂಡು ಬರ್ಬಹುದು ಅಂತ ಹೇಳ್ಬಿಟ್ಟು ಸ್ವಯಂವರ ಏರ್ಪಡಿಸ್ತಾರೆ ಇದು ಕಥಾ ಸ್ವಯಂವರ ಏರ್ಪಡಿಸ್ತಾರೆ ಅದರಲ್ಲಿ ಋತುಪರ್ಣ ರಾಜನಿಗೂ ಇದು ವರ್ತಮಾನ ಬರುತ್ತೆ ಓ ತುಂಬಾ ಚೆನ್ನಾಗಿದ್ದಾಳೆ ಸುಂದರಿಯಾಗಿದ್ದಾಳೆ ಇವಳು ದಮಯಂತಿ ನಾನು ಮದುವೆ ಆಗ್ತೀನಿ ಅಂತ ಹೇಳಿ ಅವನಲ್ಲೇ ನಳ ಇದಾಗಿರ್ತಾರೆ ಅವನಿಗೆ ಹೇಳ್ತಾ ಇರ್ತೀನಿ ಅವನಂತ ಹೇಳ್ತಾನೆ ಆಯ್ತು ಹೋಗೋಣ ಅಂತ ನಳ ಅಲ್ಲಪ್ಪ ನಾಳೆನೇ ಸ್ವಯಂವರ ನಾವು ತುಂಬಾ ದೂರದಲ್ಲಿದ್ದೀವಲ್ಲ ಹೆಂಗೆ ಅಂತ ಅದಕ್ಕೆ ಅಂತ ಅವನು ಏನ್ ಅನ್ಕೊಂಡ ಬಹಳ ದಟ್ಟಪುಷ್ಟ ಆಗಿರ್ತಕ್ಕಂಥ ಕುದುರೆ ತಗೊಂಡ್ಬರ್ತಾನೆ ಹೋಗ್ಬೋದು ಅಂತ ಅಂದ್ಕೊಂಡು ಅಂದ್ರೆ ಕುದುರೆ ತಗೊಂಡ್ಬರ್ತಾನೆ ನಳ ಏನ್ ಈ ಕುದುರೆ ಕಟ್ತಾ ಇದೆಯಲ್ಲ ಇದಲ್ಲೆಲ್ಲ ಮುಟ್ಟಕ್ಕಾಗತ್ತೆ ಹತ್ತು ಸ್ವಾಮಿ ತೋರಿಸ್ತೀನಿ ಅಂತ ಹೇಳ್ತಾನೆ ಓಡತ್ತೆ ಗೊತ್ತಾ ಪುಂಖಾರ ವೇಗದಲ್ಲಿ ವಾಯು ವೇಗದಲ್ಲೇ ಅಷ್ಟು ಹೋಗ್ಬಿಡುತ್ತೆ ಅವನಿಗೆ ಅಲ್ಲೇ ನಳ ನಿಮ್ಗೆ ಹೆಂಗ್ ಗೊತ್ತಾಯ್ತು ಈ ವಿದ್ಯೆ ಅಶ್ವವಿದ್ಯೆ ಅಶ್ವವಿದ್ಯೆ ಗೊತ್ತು ಅಂತಂದ್ರೆ ಅವ್ರು ಹೇಳಿದಾನೆ ದಪ್ಪ ಇದ್ಬಿಟ್ರೆ ಓಡತ್ತೆ ಅನ್ಕೋಬೇಡ ಅದೇ ಅವ್ರು ಎಕ್ಸ್ಪ್ಲೈನ್ ಬೇಕು ಅಂತಾರೆ ಅವ್ರು ನಕ್ಕತ್ತಿದ್ಯಲ್ಲ ಮರಗಳಲ್ಲಿ ಎಲೆ ಅರ್ಥ ಬರಲ್ಲ ಮರಗಳಲ್ಲಿ ಇರೋ ಎಲೆಗಳನ್ನ ನೋಡ್ಬಿಟ್ಟು ಇಷ್ಟಿದೆ ಹೇಳಿ ಆ ವಿದ್ಯೆ ಹೇಳ್ಕೊಡ್ತಾರೆ ದೇಹವನ್ನು ಚೆನ್ನಾಗಿ ಕಂಟ್ರೋಲ್ಕೋಬೇಕಂದ್ರಪ್ಪ ಅದನ್ನ ಮಾಲೆ ಮತ್ತೆ ಗಂಧಾದಿ ಲೇಪನಗಳು ಯಾವ ರೀತಿ ಹಿಂಗಡವಾಗಿ ನಮಗೆ ತೋರುತ್ತೋ ಅದು ನಾವಲ್ಲವೋ ಅದೇ ರೀತಿ ನಾವು ಕೂಡ ದೇಹದಿಂದ ಹಿಂಗಡವಾಗಿ ತೋರ್ತಾ ಇದೀವಿ ಗೊತ್ತಾಗ್ತದೆ ಇದು ಕಾಣ್ತಾ ಇದೆ ಕಾಣ್ತಾ ಇದೆ ಇದು ಕಂಡ್ರೆ ನಾನಾಗ್ತಿಲ್ಲ ಇದು ಕಂಡ್ರೆ ನಾನಾಗ್ತಾ ಅದರಿಂದ ಇದು ಕಾಣ್ತಾ ಇದೆ ಇದು ಕಾಣೋದಕ್ಕೂ ಇದು ಕಾಣೋದಕ್ಕೂ ಈ ದೇಹ ಇವುಗಳಿಗೆ ಏನಿರ್ತದ ಇದು ಕಾಣೋದು ಎಲ್ಲ ಈಕ್ವಲ್ ಆಗಿದ್ದಾಗ ಇದು ನಾನೆಲ್ಲ ಒಪ್ಕೊಳ್ತೀಯ ಇದು ನಾನು ಬೇಜಾರಾಗುತ್ತಾ ಯಾಕಂದ್ರೆ ಅನ್ಕೋ ಅಭ್ಯಾಸ ಬರ್ತದೆ ಮಾಡ್ಕೊ ಬರೀ ಇಂಟೆಲೆಕ್ಚುಯಲ್ ಒಂದ್ಸತಿ ತಿಳ್ಕೊಂಡ್ರೆ ಆಗಲ್ಲ ಇದು ಭಾವನಾತ್ಮಕವಾಗಿ ಅಭಿಮಾನ ಬಂದಿರೋದ್ರಿಂದ ಅಷ್ಟೇ ಆಂಟಿ ಭಾವನೆ ಮಾಡ್ಬೇಕು ಪದೇ ಪದೇ ನೀನ್ ಜ್ಞಾಪಿಸ್ಕೊಂಡ್ರೆ ಒಂದ್ಸಲ ನಾವು ದೇಹ ಅಲ್ಲ ಅಂತ ತಿಳ್ಕೊಂಡ್ಬಿಟ್ರೆ ದೇಹ ನಾನಲ್ಲ ಅಂತ ಒಪ್ಪೋದು ಅದನ್ನ ಯಾವ್ಯಾವ ಪ್ರಸಂಗ ಬಂದ್ರು ಕೂಡ ಈ ದೇಹ ನಾನಲ್ಲ ಈ ದೇಹ ನಾನಲ್ಲ ಅನ್ನೋದು ಮತ್ತೆ ಆ ಬುದ್ಧಿಗೆ ದೃಷ್ಟಿಗೆ ಕೊಡ್ತಾ ಹೇಳ್ತಾ ಇರ್ಬೇಕು ಒಪ್ಕೊತಾ ಇರ್ಬೇಕು ಹೌದು ನಾನಲ್ಲ ಅಂತ ಭಾವನಾತ್ಮಕವಾಗಿ ನಾನಾಗಿರೋದು ಇದು ವಸ್ತುತಂತ್ರ ಅದಕ್ಕೆ ಆ ರೀತಿ ಭಾವನಾತ್ಮಕ ನಾನಲ್ಲ ಮಾಡ್ಕೋಬೇಕು ಹಾಗಾಗಿ ವಿಯುಕ್ತ ಧೀಹಿ ಸಾಧಕ
ವಿಂಗಡವಾದ ಬುದ್ಧಿಯನ್ನುಳ್ಳಂತಹ ಸಾಧಕನು ಈ ದೇಹವನ್ನ ವಿವಿಕ್ತಂ ಪಶ್ಯೇ, ವಿಂಗಡವಾಗಿಯೇ ಕಾಣಬೇಕು. ವಿವಿಕ್ತಧೀಹಿ ಭವೆ, ವಿವಿಕ್ತಧೀಯಾಗಿ ವಿವಿಕ್ತ ಬುದ್ಧಿಯಿಂದ ದೇಹವನ್ನ ವಿಂಗಡವಾಗಿ ವಿವಿಕ್ತತೆಯ ಪಶ್ಯೇಬೇಕು. ವಿವಿಕ್ತತೆಯ ಅಂದ್ರೆ ವಿಂಗಡವಾಗಿ ಕಂಡ್ಕೋಬೇಕು. ನಾನು ಬೇರೆ, ದೇಹ ಬೇರೆ, ಇದರಲ್ಲಿ ಏನು ಸಂಶಯವಿಲ್ಲ, ಚೆನ್ನಾಗಿ ಓದ್ಕೊಬಿಟ್ಟು ಹಾಗಾದ್ರೆ ಈ ಬೇರೆಯಾಗಿರುವ ನಾನಾಗಿರುವ ಸ್ವರೂಪವನ್ನ ನಾನು ಗುರುತಿಸ್ಕೋಬೇಕು ಅನ್ನೋಂಥ ಇದು ಮಾಡ್ಕೋಬೇಕು. ಅದಕ್ಕೆ ದೇಹಾಭಿಮಾನ ಅಡ್ಡಿ ಮಾಡ್ತಾರೆ. ಆ ದೇಹಾಭಿಮಾನ ಅಡ್ಡಿ ಮಾಡ್ತಾರೆ ಅನ್ನೋದನ್ನ ಅಭಿಮಾನ ಕಲಿಸ್ಕೊಂಡ ಯಾರು ಬೈದ್ರು, ಅವಮಾನ ಮಾಡಿದ್ರು, ತಿರಸ್ಕಾರ ಮಾಡಿದ್ರು ನಿಮ್ಗೆ ಏನು ಬೇಜಾರಾಗಲ್ಲ ದೇಹಾಭಿಮಾನ ಬಿಟ್ರೆ. ಹಾಗೆ ಗೌರವ, ಪೂಜೆ, ಮರ್ಯಾದೆ ಮಾಡೋ ಸಂತೋಷವಾಗ ಅವನೇನ್ ಅನ್ಕೋತಾರೆ ಗೊತ್ತಾ, ಪೂಜೆ ಮಾಡುವ ಸ್ವಭಾವದಿಂದ ಪೂಜೆ ಮಾಡಿದ್ದಾರೆ, ನನ್ಗೇನಾಗ್ಬೇಕಾಗಿದೆ, ಅವ್ರ ಗುಣ ಪೂಜೆ ಮಾಡಿದವ್ರದ್ದು. ಅವ್ರು ಹಾರ ಹಾಕ್ತಾರೆ, ಪೂಜೆ ಹೂ ಹಾಕ್ತಾರೆ, ಬಟ್ಟೆ ಉಡಿಸ್ತಾರೆ ಮಾಡ್ತಾರೆ. ನಿಂದೆ ತಿರಸ್ಕಾರ ಮಾಡಿದ್ರು ನಿಂದೆ ಮಾಡ್ತಾರೆ. ನಾನ್ ನಿಂದೆ ಮಾಡುವನು ಅಲ್ಲ, ನಾನು ಹೊಗಳವನು ಅಲ್ಲ. ನನಗಿಂತ ಬೇರೆ ಆದವರು ಇಬ್ರು ಯಾರು ನಿಂದೆ ಮಾಡುವವರು, ಹೊಗಳವರು. ಅದು ಅವರ ಸ್ವಭಾವದಿಂದ ಅವ್ರು ಹೊಗಳಿದ್ದಾರೆ. ಈ ಸ್ವಭಾವದಿಂದ ನಿಂದೆ ಮಾಡಿದ್ದಾರೆ. ನಿಂದೆ ತಿಳ್ಕೊಬೇಕಾ? ನನಗೆ ಸಂಬಂಧಪಟ್ಟಿದ್ದು ಅಲ್ಲಲ್ಲ ಇದು, ನಾನು ಅಲ್ಲ ಅಂದ್ರೆ ಅಷ್ಟರ ಮಟ್ಟಿಗೆ ಬೆಳೆಸ್ಕೋಬೇಕಂತೆ. ದೇಹಾಭಿಮಾನವನ್ನ ಬಿಟ್ಕೊಳ್ಳೋದನ್ನ ಬೆಳೆಸ್ಕೋಬೇಕು. ಅಥ ಏವಮಪಿ ಮದ್ವಚನಂ ನಾದ್ರಿಯಸೆ ಸ್ವಯಮೇವ ಏಕಸ್ಮಾತ್ ಶರೀರಾತ್ ವಸುಚಿರಾಚೆಗೆ ನಿರಾಸೋ ಭವಿಷ್ಯಸಿ. ಅಥಾನು ಇನ್ನು ಏವಮಪಿ, ಇಷ್ಟು ನಾನು ಹೇಳಿದ್ರು ಹೌದು, ಅನ್ನದ ವಿಕಾರವೇ, ಅನ್ನ ಹೇಗೆ ನಾನಲ್ಲೋ ಅನ್ನ ವಿಕಾರವೂ ನಾನಲ್ಲ. ಅನ್ನ ತಿನ್ನೋ ಮುಂಚೆ ಹೇಗೆ ಬಿಟ್ಟ ಮೇಲೆ ಹೇಗೆ ಬೇರೇನೋ, ಇಲ್ಲಿದ್ದಾಗೂ ಬೇರೆನೇನು, ಸುಮ್ಮನೆ ವಿಚಾರ ವಿವೇಕದಲ್ಲಿ ನಾನು ಅನ್ಕೊಳ್ತಾ ಇದ್ದೀನಿ ಅಂತ ಇಷ್ಟು ನಾನು ಹೇಳ್ಕೊಟ್ರು ಕೂಡ ನೀನು ಒಪ್ಕೊಳ್ಳೋದಿಲ್ಲ. ದುಃಖ ನ ಅಭಿಮನ್ಯಸೆ ಮದ್ವಚನಂ ನ ಆದ್ರಿಯಸೆ, ನನ್ನ ವಚನವನ್ನ ಗೌರವಿಸಲಿಲ್ಲ, ಮರ್ಯಾದೆ ಕೊಡಲಿಲ್ಲ, ಒಪ್ಪಿಗೆ ಕೊಡಲಿಲ್ಲ ಅಂತ ಆದ್ರೆ ಇಂತ ಅರ್ಥ ಆದ್ರಿಯಸೆ ಚೇತ್ ಅಂತ. ಏವಮಪಿ ಇತ್ಯುಕ್ತೆ ಏವಂ ಪ್ರಕಾರೇಣ ಉಕ್ತಮಪಿ ಅಂತ. ಇಷ್ಟಾಗಿ ನಾನು ದೇಹ ನೀನು ಅಲ್ಲ ಕಣೋ ಅಂತ ಹೇಳಿದ್ರು ಕೂಡ ನೀನು ನನ್ನ ವಚನವನ್ನ, ನನ್ನ ಮಾತನ್ನ ಗೌರವಿಸಲಿಲ್ಲ, ಆದರಿಸಲಿಲ್ಲ, ಪುರಸ್ಕರಿಸಲಿಲ್ಲ, ಮರ್ಯಾದೆ ಕೊಡ್ಲಿಲ್ಲ, ಒಪ್ಪಲಿಲ್ಲ ಅಂತ ಆದ್ರೆ ಎಲ್ಲ ಒಳ್ಳೆ ಅರ್ಥ, ಬೇರೆ ಬೇರೆ ಅರ್ಥ. ಒಪ್ಪಿಗೆ ಕೊಡ್ಲಿಲ್ಲ ಅಂತ ಆದ್ರೆ ಒಂದಲ್ಲ ಒಂದ್ ದಿವಸ ನಿನಗೆ ಗೊತ್ತಾಗತ್ತೆ ಅಂತ ಇದ್ದಾರೆ. ಸ್ವಯಮೇವ ನೀನೇ ಈ ದೇಹದಿಂದ ವಿರಕ್ತರಾಗ್ಬಿಡ್ತೀಯ, ನಿನಗೆ ದೇಹ ದೇಹ ಬಿಡುತ್ತೆ. ನಿನ್ ದೇಹ ಗ್ಯಾಂಗಿಂಗ್ ಆಗ್ಬಿಟ್ಟು ವಾಸನೆ ಬರೋ ಶುರು ತಿಳ್ಕೊ. ಯಪ್ಪ ದೇಹ ಬಿಟ್ಟು ಹಾಕೋತೀನಿ, ಗ್ಯಾಂಗಿಂಗ್ ಆಗಿ ವಾಸನೆ ಬಂದ್ರೆ, ಏನಾದ್ರು ಹುಳುಕ ಆಗ್ಬಿಟ್ಟು ಹುಳ ಬರೋ ಶುರು ಆಗ್ಬಿಟ್ರೆ, ಕೆಟ್ಟ ವಾಸನೆ ಬರೋ ಶುರು ಆಗ್ಬಿಟ್ರೆ, ನಿನಗೆ ನಿನ್ನ ದೇಹ ವಾಸನೆ ಸಹಿಸ್ಕೋಕ್ ಆಗ್ಲಿಲ್ಲ ಅಂತ ಅಂದ್ರೆ ಎಷ್ಟು ಮಟ್ಟಿಗೆ ಆಗತ್ತೆ ಗೊತ್ತೇ ನಿನಗೆ. ಇವಾಗ ನನ್ ದಯಾಮರಣ ಕೊಡಿದ್ದ ಡಾಕ್ಟ್ರೇ ಅಂತ ಡಾಕ್ಟರ್ ನೀವು ಕೇಳ್ತೀಯ, ದಯಾಮರಣ ಅಂತ ಹೆಸರಿಕೆ. ದಯಾಮರಣ ಏನ್ ಗೊತ್ತಾ, ನನ್ನ ಕಷ್ಟ ದುಃಖ ಅನರ್ಥವನ್ನು ಸಹಿಸೋಕ್ ಆಗದೆ ನನಗೆ ಮರಣವನ್ನೇ ಅನುಗ್ರಹ ಮಾಡೋದು ದಯಾಮರಣ. ಡಾಕ್ಟರ್ನ ನಾವು ನೋಡಿ ನಾ ಇಂಜೆಕ್ಷನ್ ಕೊಟ್ಟು ನಾನು ಸಾಯಿಸ್ರಿ, ನಾನು ತುಂಬಾ ಇದು ಮಾಡ್ತೀನಿ, ನಾನು ಯಾವ ರೀತಿಯಿಂದ ಕಂಪ್ಲೇಂಟ್ ಮಾಡೋದು ಮಾಡೋದು. ಇವತ್ತು ಕೋರ್ಟ್ ಒಪ್ಪಲ್ಲ, ಈ ಕಾನೂನು ಒಪ್ಪಲ್ಲ, ಆ ವಿಷಯ ಬೇರೆ. ವಿದೇಶದಲ್ಲಿ ಉಂಟು ಗೊತ್ತಾ, ವಿದೇಶದಲ್ಲಿ ದಯಾಮರಣ ಅಂತ ಉಂಟು. ತುಂಬಾ ಕಾಯಿಲೆ ಸ್ವಲ್ಪದವರು ಬರ್ಕೊಟ್ಬಿಟ್ಟು ಇದಾಗಿ ಕೋರ್ಟ್ಗೆ ಕೊಟ್ಟು ಡಾಕ್ಟರ್ ಇಂಜೆಕ್ಷನ್ ಸಾಯಿಸ್ಬಿಡ್ತಾರೆ. ಏನ್ ಕೆಲವು ಇಂಜೆಕ್ಷನ್ ಕೊಟ್ಟರೆ 2 ನಿಮಿಷ, ಕೊಟ್ಟು 2 ನಿಮಿಷ ಡಬಲ್, 2 ನಿಮಿಷ ಇಲ್ಲ 1 ನಿಮಿಷಕ್ಕೆ. ಈ ಪೆರಾಸಿಸ್ ಕಿರಣ್ ಹೇಳ್ತಿದ್ರು, ನನ್ನೇನು ಹೇಳಿದ್ರು ಕಿರಣ್, ನಮ್ಮ ಅತ್ತೆಗಳೊಬ್ರು ಇದ್ದಾರೆ ಗುರುಳೆ, 6 ವರ್ಷ ಆಯ್ತು ಸ್ಥೂಲಕಾಯ ಪೆರಾಸಿಸ್ ಮಲಗಿದ್ದಾರೆ, ಮಲಗಿದ ಜಾಗದಲ್ಲಿಯೇ ಒಂಟು, ಅಲ್ಲಿಗೆ ಇವು ಗಪ್ಪವಾಸನೆ ಬರುತ್ತೆ, ಆ ರೂಮ್ ಹೋಗಕ್ಕಾಗಲ್ಲ. ಇನ್ನೂ ಅವರು ಬದುಕಬೇಕು, ಅಯ್ಯೋ ನೋವು, ಆ ನೋವು ನೋವು ಚಿಕಿತ್ಸೆ ಮಾಡಿರ್ತಾರೆ. ಮನೆಯವರಿಗೆಲ್ಲ ಯಾವಾಗ ಹೋಗ್ತಾರಪ್ಪ ಅನಿಸ್ಬಿಟ್ಟಿದೆ. ಅಯ್ಯೋ ಸಾಯ್ಲಿ ಇವರು, ಸಾಯೋದು ಇವ್ರಿಗೆ ಮುಕ್ತಿ, ಒಳ್ಳೆ ಇವ್ರಾಗ್ತಾರೆ. ಆದ್ರೂ ಹಂಗೆ ಇನ್ನೂ ಚೆನ್ನಾಗಿ ಊಟ ಮಾಡ್ತಾರಂತಪ್ಪ, ಹಸಿವು ಆಗುತ್ತೆ ಅಂತ ಚೆನ್ನಾಗಿ ಊಟ ಮಾಡ್ತಾರಂತೆ. ಊಟ ಸೇರುತ್ತೆ, ರುಚಿ ಆಗುತ್ತೆ, ಚೆನ್ನಾಗಿ ಊಟ ಮಾಡ್ತಾರೆ. ಆದ್ರೆ ಒಂಟು ಮಾಡೋಕ್ಕೂ ಎದ್ದು ಹೋಗಕ್ಕಾಗಲ್ಲ, ಸ್ನಾನವನ್ನು ಮಾಡೋದು. ಅದಕ್ಕೊಬ್ರು ಇಟ್ಕೊಂಡಿದ್ದಾರೆ, ಆ ಹೆಂಗ ನನ್ಗೆ ಎತ್ತಕ್ಕಾಗಲ್ಲ ಕಣ್ರಿ, ಬಹಳ ಭಾರ ಹಾಗೆ ಹೀಗೆ, ಅದಕ್ಕೇನೋ ಒಂದು ತಿರ್ಗೋ ಏನ್ ಬಿಟ್ಕೊಂಡು ಅಲ್ಲೇ ಪಕ್ಕಕ್ಕೆ ಮಾಡ್ಕೊಂಡು ಅಲ್ಲೇ ನಾನು ಬಟ್ಟೆ ಒರೆಸ್ತೀನಿ ಮೈಯನ್ನ, ಇದರಲ್ಲಿ ನಂಗೆ ಸ್ನಾನ ಮಾಡ್ಸಕ್ಕಾಗಲ್ಲ, ಸಿಕ್ಕಕ್ಕಾಗಲ್ಲ ಅಂತ ಏನೇನೋ ಮಾಡ್ತಾರೆ. ಎಷ್ಟು ಮಾಡ್ತಾರ, ಎಷ್ಟು ದಿನ ಮಾಡ್ತಾರ.
ಆ ಚೆನ್ನಾಗಿದ್ದಾಗ ಮಾಡೋಕೆ ಬೇಜಾರ್ ಮಾಡ್ಕೊತಾರ. ಇನ್ನು ಇದ್ದಾಗ ಮಾಡೋದಿದಲ್ಲ ಬಹಳ ಕಷ್ಟ. ನೀನೇ ಒಂದಲ್ಲ ಒಂದ್ ದಿವಸ ಈ ದೇಹದಿಂದ ತುಂಬಾ ಜುಗುಪ್ಸಿತನಾಗ್ತೀಯ, ಹೇಸಿಗೆ ಪಡ್ತೀಯ, ಬೇಸರ ಆಗ್ತೀಯ. ಅಷ್ಟೇ ಇಲ್ಲ, ಶುಚಿ ರಾಶೇ ಶರೀರ. ನೋಡಿ, ಬರೀ ಅಶುಚಿ ಅಂತ ಶರೀರ, ಶುಚಿಯ ರಾಶಿ ಅಂತೆ ಶರೀರ ಅಂದ್ರೆ. ಯಾಕೇಳ, ಗೊಂಡೆ ಇದೆ, ಇಶಿ ಇದೆ, ಕೀವಿದೆ, ರಕ್ತ ಇದೆ, ಪಿಸು ಇಲ್ಲಿ ಪಿಸು ಇದೆ, ಮೂಗಲ್ಲಿ ಇದೆ, ಆ ಕಡೆ ರಸಿಕೆ ಇದೆ. ಅಯ್ಯೋ, ದೇಹವನ್ನು ಓಪನ್ ಮಾಡ್ಬಿಟ್ರೆ ಈ ಶವಾಗಾರ ಅಂತ ಒಂದಿದೆ ಆಸ್ಪತ್ರೆಯಲ್ಲಿ, ಆ 2-3 ದಿವಸ ಅಲ್ಲಿ ಇಟ್ಟಿರ್ತಾರೆ. ಆ ಪಾರ್ಟಿಯವರು ಬಂದದ್ದೇ ಮಾಡ್ದೇನೆ ಅಲ್ಲಿಗೆ ಹೋಗ್ಬೇಕು. ಆ ವಾಸನೆಗೆ ಈ 3 ದಿವಸ ಊಟ ಸಿಗೋದು. ಅಲ್ಲಿ ಹೋಗ್ಬಿಟ್ರೆ ಕೆಟ್ಟ ವಾಸನೆ. ಅಲ್ಲಿ ಕೆಲಸ ಮಾಡೋರು ಏನ್ ಪಾಪಶೇಷವೋ, ಆ ಶವಾಗಾರ ಕೆಲಸ ಮಾಡಿರ್ತಾರೆ. ಅವ್ರವ್ರ ಶವ ಅವ್ರಿಗೆ ಕೊಡ್ಬೇಕಲ್ಲ, ಯಾವಾಗ ಯಾವಾಗೋ ಬರ್ತಾರ. ಎಷ್ಟು ಕೊಳ್ಕೊತ ದೇಹ. ಏನು ಬೇಡ, ಓಡಾಡ್ ಬಂದ್ಬಿಟ್ಟು ಬೆವರತ್ತಲ್ಲ, ಆ ಮೈ ಬೆವರ ವಾಸನೆ ನೋಡ್ಕೊ. ಸ್ನಾನ ಮಾಡೋಣ ಅನ್ಸುತ್ತೆ, ಆ ಬೆವರ ವಾಸನೆ ತಗೊಂಡ. ತಲೆ ವಾಸನೆ ಬರುತ್ತೆ, ಕಂಕು ಸಂಧಿ ವಾಸನೆ ಬರುತ್ತೆ, ಕಿವಿ ಸಂಧಿ ವಾಸನೆ, ಈ ತೊಡೆ ಸಂಧಿ. ಯಪ್ಪಾ, ಸುಮ್ನೆ ಈ ಕೈಯನ್ನು ಎಂಜಿ ಮಕ್ಕಳು ವಾಸನೆ ಮಾಡಿ ನೋಡ, ಎಂಜಿ ಮಾಡ್ಕ ಈ ಚಿಕ್ಕು, ಆಮೇಲೆ ಮತ್ತೆ ವಾಸನೆ ಕೇಳು ವಾಸನೆ ಮತ್ತೆ ಗೊತ್ತದೆಯಾ, ಕೇಳು ವಾಸನೆ ಬರುತ್ತೆ ನೋಡಿಲ್ವಾ, ಮಾಡಿ ನೋಡು. ಸುಮ್ಮನೆ ಈ ಎಂಜಿ ಮಕ್ಕಳು ಸಾಕ್ ಮುಂಚೆ ಈ ಎಂಜಿ ಮಾಡ್ಕೊಂಡು ಉಜ್ಜಿದು ಮಾಡಿದ್ರೆ ಯಪ್ಪಾ, ಇದ ನನ್ನ ದೇಹ ಅಂತ ನೀನ್ ಅಂದ್ಕೋಬೇಕು. ಅಶುಚಿ ರಾಶಿ, ಒಂದಲ್ಲ ಎರಡಲ್ಲ ಅಶುಚಿಗಳು ತುಂಬಿದ. ನಾನು ಆವಾಗಲೇ ಹೇಳ್ತೀನಿ, ವೆಲ್ವೆಟ್ ಬಟ್ಟೆ ಇದೆ, ಮನುಷ್ಯ ಆಕಾರ ಚೆನ್ನಾಗಿ ಕೈ ಕಾಲೆಲ್ಲ ಹೊಲಿಸ್ಬಿಟ್ಟು ಫುಲ್ ಅನೇಧ್ಯ ತುಂಬಿಟ್ಟು ಅದಕ್ಕೆ ಮೇಲೆ ಜಿಪ್ ಹಾಕಿ ನೀರ ಬಿಗಿ ಮಾಡ್ಬಿಟ್ಟು ಅದನ್ನ ಆನಂದನೆ ಮಾಡ್ಕೊಳ್ಳೋ. ತುಂಬಾ ಮುದ್ದಾಗಿದೆ, ಮೆತ್ತಿಗಿದೆ ಅಂತ ಆನಂದನೆ ಮಾಡ್ಕೊಂಡ್ರೆ ಆನಂದ ಮಾಡ್ಕೊಳ್ತೀಯ. ಶುಚಿ ರಾಶಿಯಾಗಿರತಕ್ಕಂತಹ ಈ ಶರೀರದಿಂದ ನೀನೇ ಒಂದಲ್ಲ ಒಂದ್ ದಿವಸ ನಿರಾಶರಾಗ್ತೀಯ. ನೀನು ನಿರಾಶೆ ಆಗೋದ್ರಿಂದೇನೋ ಜುಗುಪ್ಸಿತ ಆಗ್ಬಿಡ್ತೀಯ, ನಿನಗೆ ನಿಂದೆ ಹಾಸಿಗೆ ಆಗ್ಬಿಡುತ್ತೆ, ಬೇರೆ ನಿಂದೆ ನಿನಗೆ ಬೇಜಾರಾಗ್ಬಿಡುತ್ತೆ, ಅಸಹ್ಯ ಆಗ್ಬಿಡುತ್ತೆ. ಅದನ್ನ ಅಂತ ಕಾಲ ಬರೋ ಮುಂಚೆನೆ ಇವತ್ತೇ ತಂದ್ಕೊಬೋದು, ಬೇಕಾದ್ರೆ ತಂದ್ಕೊಬಿಟ್ಟು ಏನಪ್ಪ ರಕ್ಷಣೆ ಮಾಡ್ಕೊ. ಯಾಕೆ ಹೇಳ, ಬೇಕು. ಓ, ಈ ದೇಹ ಅಂದ್ರೆ ಆತ್ಮಜ್ಞಾನ ಮಾಡ್ಬೇಕು. ಆತ್ಮಜ್ಞಾನ ಆಗುವುದು ಯಾರು ಕಷ್ಟ ಇಲ್ಲ, ತಿಳಿಸ್ಕೊತಿದ್ದು ಅಂದ್ಕೊಂಡ್ಬಿಟ್ಟು ಅನವರತವಾಗಿ ಪರಮೇಶ್ವರನಿಗೆ ಭಕ್ತಿ ಜ್ಞಾನವಿಟ್ಕೊಂಡು ಆರಾಧನೆ ಮಾಡುತ್ತಾ, ಸದ್ಗುರು ನಾಶಿಕೊಂಡು ವೇದಾಂತ ಚಿಂತನೆ ಮಾಡುತ್ತಾ, ಅಂತರ್ಮುಖತೆ ಬೆಳೆಸ್ಕೊಂಡು ವಾಕ್ಯಾರ್ಥವನ್ನು ಮನನ ಮಾಡುತ್ತಾ ಮತ್ತೆ ಆ ಅನುಸಂಧಾನ ಚಿಂತನೆಯೇ ನಿದ್ದು ಬಿಟ್ರೆ ಏನ್ ಜ್ಞಾನ ಆಗದೆ ಇರುತ್ತೆ. ಮತ್ತೆ ಮಾಡ್ಬೇಕು. ಇನ್ನೇನ್ ಮಾಡ್ಬಿಡ್ತೀಯಾ, ಸಂಜೆ 7-8 ಗಂಟೆ 1 ಗಂಟೆ ಕೇಳ್ಬಿಟ್ಟು ಮತ್ತೆ ನಾಯಿಮಾಲ ಡೌನ್ ಮುಂಜಾನೆ ಮತ್ತೆ ಈ ಇಟ್ಕೊಂಡ್ಬಿಟ್ಟು ಸ್ವಯಮೇವ ಅಂದ್ರೆ ನಿನ್ನಷ್ಟಿಗೆ ನೀನೇ ಏಕಸ್ಮಾತ್ ಶರೀರ, ಈ ಶರೀರದಿಂದ ವಿಶೇಷಣ ಶುಚಿ ರಾಶಿ. ಶುಚಿ ರಾಶಿಯಿಂದ ಈ ನಿರಾಶು ಭವಿಷ್ಯ ಯಾಕೆ ಹಾಕೊಳ್ಳೋ. ಹೇಗ ಇದು ಸನ್ಯಾಸಿಗೆ ಉಪದೇಶ ಮಾಡ್ತಿರೋದು ಯಾರೋ ಸುರೇಶ್ವರಾಚಾರ್ಯ. ಸನ್ಯಾಸಿಗಳೇ ಮುಖ್ಯಾಧಿಕಾರಿಗಳು ತಿಳ್ಕೊಂಡಿದ್ದಾರೆ. ಯಾವುದಕ್ಕೆ? ವೇದಾಂತ ವಾಕ್ಯ ಶ್ರವಣಕ್ಕೆ. ಏನೇಳೋ ವೇದಾಂತ ವಾಕ್ಯವನ್ನು ಕೇಳೋದಕ್ಕೆ ಮುಖ್ಯಾಧಿಕಾರಿ ಯಾರೋ ಸನ್ಯಾಸಿ. ಏನ್ ಹೇಳೋ ಎಲ್ಲರೂ ಅದಕ್ಕಾಗಿ ಕುಳಿತು ಓಟಾಡೋರು. ಈಗ ಕಾಯಿಗಟ್ಟೆ ಹುಟ್ಟೋರು ಮಠಾಧೀಶರು ಈ ತತ್ವಜ್ಞಾನಕ್ಕಾಗಿ ಸಮಸ್ತವನ್ನು ಕೈಬಿಟ್ಟು ಆ ಚಿಂತನೆಯನ್ನು ಇರೋದಕ್ಕೆ ಯಾರು ಅಂತ ಧೃತಿಯನ್ನು ಬೆಳೆಸ್ಕೊಂಡಿದ್ದಾರೋ ಅವ್ರಿಗೆ ಮನೆಗೆ ಹೋಗ್ಬಿಟ್ಟಿದ್ದಾರೆ. ಏನು ಬೇಡ ಅಂತ ಹೇಳ್ಬಿಟ್ಟು ಹೋಗಿ 4 ವರ್ಷ 8 ವರ್ಷ 10 15 20 ವರ್ಷ ಸಿಗ್ತಾ ಇರ್ತಾರೆ. ಎಲ್ಲೆಲ್ಲೋ ಕಾಡು ಬೇಡು ಸಿಗ್ತಾ ಇರ್ತಾರೆ ಅವ್ರ ಹಳ್ಳಲ್ಲಿ. ಯಾವಾಗ ಅವ್ರಿಗೆ ಹುಷಾರ್ತಪ್ಪತ್ತೆ ಪ್ರಾಬ್ಲಮ್ ಮುಗಿಸ ಬಂದ್ಬಿಡುತ್ತೆ, ಎಲ್ಲೋ ಬಿದ್ದುಬಿಡ್ತಾರೆ. ಬಿದ್ದು ಯಾವುದೋ ಕಾಡು ಬಿದ್ದ ಜನ ಬಂದ ಸತ್ತೋಗ್ಬಿಡ್ತಾರೆ. ಸತ್ತೋದಾಗ ಏನಾಯ್ತು ಗೊತ್ತಾ ಹೇಳ್ತಾರು, ಮನ್ಯಸೇ ತಾಪದಸ್ಮೀತಿ
एवं त्वम् अभिवंस्यते एनाक्रम्य पादेन चपलं पुनः साधारणं देहं शक्नोषि तत्र भोः ಯಾಕೆ ಅದಕ್ಕೆ ಹೋ ಹೋದ ಯಾ ತಪ್ಪೋಸಿ ಯಾಕೋ ದೇಹ ನಾನು ಹೆಜ್ಜೆ ಮಾಡ್ಕೊತೀಯೋ ಅಂಟ್ಕೊತೀಯೋ ಗೊತ್ತಿದ್ದೀವಿ ತಾವತ್ತು ಮಂಜಸೆ ತಾವದು ಅಂದ್ರೆ ತಾವತ್ತು ಮಂಜಸೆ ಅಲ್ಲಿವರೆಗೆ ನೀನು ಹೋಗಿಲ್ಲ ಎಲ್ಲಿವರೆಗೆ ಯಾವತ್ತು ಎಲ್ಲಿವರೆಗೆ ತಸ್ಮಾತ್ ಗಮೀಯತೆ ಮೃತ್ಯುನ ಅಂತ ಒಂದು ಪದಾರ್ಥ ಇವರಿಗೆ ಮೃತ್ಯುವು ದೇಹದಿಂದ ನಿನ್ನನ್ನು ಒಯ್ಯುವುದಿಲ್ಲವೋ ಅಲ್ಲಿವರೆಗೆ ಬೇರೆ ಪ್ರಸೋದಿಯ ಜೀವ ಅನ್ನುವಂತ ಒಬ್ಬ ಇದು ಕೂತಾಗ ಏಯ್ ನಂದು ಇದು ನಾನು ಮುಟ್ಬೇಡಿ ನಾನು ತಗೋಬೇಡಿ ತಾಯಿ ಕಚ್ಚಕ್ ಬಂದೆ ರಕ್ತ ಕೊಂದು ಹೊಡಿತಾನೆ ಹಾಗೆ ಬಂದು ಹೊಡಿತಾನೆ ಹಾವು ಬಂದು ಓಡ್ ಹೋಗ್ತಾನೆ ಹೆಂಗ್ ಕಾಪಾಡ್ಕೊಳ್ತೀನಿ ಗೊತ್ತಾ ಜೀವ ಈ ನಂದು ಅಂದ್ಕೊಂಡು ನಂದು ಅಷ್ಟೇ ನಾನು ಹೇಳ್ಕೊಂಡ್ಬಿಡ್ತಾನೆ ನಂದು ಅಂದ್ಕೊಂಡಿದ್ರು ಎಷ್ಟೋ ವಾಸಿ ನಾನೇ ತಂದ್ಕೊಂಡ್ಬಿಟ್ಟು ಈ ಜೀವ ಇದಕ್ಕೆ ಎಷ್ಟು ಪ್ರೊಟೆಕ್ಷನ್ ಮಾಡ್ಕೊತಾರೆ ಗೊತ್ತಾ ಸ್ಟ್ರಾಂಗ್ ರೂಮ್ ಬೇರೆ ಮಾಡ್ಕೊಳ್ತಾನೆ ಮನೇಲಿ ಎಲ್ಲಾ ರೂಮು ಒಂದು ಸ್ಟ್ರಾಂಗ್ ರೂಮು ಆ ಸ್ಟ್ರಾಂಗ್ ರೂಮ್ ಅಲ್ಲೇ ತಾನು ಮಲ್ಗೋದು ಅಲ್ಲೇ ಒಂದು ಲಾಕರ್ ಮಾಡಿ ಚಿನ್ನ ಬೆಳ್ಳಿ ರತ್ನ ಮಜ್ಜ ಎಲ್ಲ ಅಲ್ಲಿ ಇಡ್ತಾನೆ ಅದಕ್ಕೆ ಬಹಳ ಇದಾಗಿ ಕುಂತ್ಕೊನೆ ಇನ್ನೂ ಹೆಚ್ಚಾಗಿ ಮನೆಗೆ ವಾಚ್ಮನ್ ಇಟ್ಕೊಳ್ತಾನೆ ಇಲ್ಲ ನಾಯಿಗಳನ್ನ ಇಟ್ಕೊಳ್ತಾನೆ ಏನೇನೋ ಮಾಡ್ತಾನೆ ಪಾಪ ಕಾಪಾಡ್ಕೊಳ್ಳಿ ಎಷ್ಟೆಷ್ಟೋ ಒದ್ದಾಡ್ತಾನೆ ಸ್ಟ್ರಗಲಿಂಗ್ ಅಂದ್ರೆ ಹದಗಾಟ ಸೆಣಸಾಟ ಹಾಳು ಮಾಡ್ತಾನೆ ಗೊತ್ತಿಲ್ಲ ಅಭಿಮಾನ ಆಗ್ತಾ ಇರೋದು ಅಂತ ಹೇಳ್ತಿದ್ದಾರೆ ಎಲ್ಲಿವರೆಗೆ ನೀನು ಮೃತ್ಯುವಿನಿಂದ ಈ ದೇಹದಿಂದ ಒಯ್ಯಲ್ಪಡುವುದಿಲ್ಲವೋ ಎಲ್ಲಿವರೆಗೆ ಒಯ್ಯಲ್ಪಡುವುದಿಲ್ಲವೋ ಅಲ್ಲಿವರೆಗೆ ಇದು ನಾನು ಧನ್ಯ ಪಡ್ತೀಯ ಇದೆಯಾ ಕಣೋ ನೀನು ಯೋಚನೆ ಮಾಡು ಆದ್ರೆ ನೀನ್ ಎಲ್ಲೋ ಪರಿವರಾಜಕನಾಗಿ ತಿರುಗ್ತಾ ಹೋಗ್ತಾ ಇದ್ದಾಗ ಎಲ್ಲೋ ಬಿದ್ದ್ಬಿಡ್ತೀಯಲ್ಲ ಬಿದ್ದಾಗ ತಕ್ಷಣ ಶ್ವಭಿ ಕ್ರೋಢೀಕೃತೆ ನಾಯಿಗಳು ಬಂದು ಮುಚ್ಚಾಕ್ಬಿಡತ್ತೆ 6, 8, 10 ನಾಯಿಗಳು ಬಂದು ಮುಚ್ಚಾಕ್ಬಿಟ್ಟು ಅವಾಗ ಅದು ಕಿತ್ತು ತಿನ್ನುತ್ತೆ ದೇಹವನ್ನ ಹೊಟ್ಟೆ ಬೆಗೆಯುತ್ತೆ ಕಾಲಿನ ಬೆಗೆಯುತ್ತೆ ಕತ್ತಿನ ಭಾಗ ಮುಖದ ಭಾಗ ಕಿತ್ತಿ ತಿಂತಾ ಇರುತ್ತೆ ಆವಾಗ ನೀನು ಅಭಿಮಾನ ಪಟ್ಕೋತೀಯಾ ನಂದು ಅನ್ಕೋತೀಯ ನೀನು ಅವ್ನು ಯಾವನಂತಾರ ನಂಗೆ ಅವಾಗ ಗೊತ್ತಾಗೋದಿಲ್ವಲ್ಲ ನಾನು ಅವಾಗ ಇನ್ನೊಂದು ತಿನ್ಕೊಳ್ಳಿ ಅಲ್ವೋ ಈಗ ಅದನ್ನ ಇಮೇಜ್ ಮಾಡ್ಕೊಂಡು ನೀನು ಬಿಡ್ಕೊಳಕ್ಕೆ ಅವ್ರು ಹೇಳ್ತಿರೋದು ಅವಾಗ ಗೊತ್ತಾಗುತ್ತೆ ನೀವು ಹೇಳ್ತಿಲ್ಲ ಅಂತ ಸ್ಥಿತಿ ಬಂದಾಗ ಅಲ್ವೇ ಅವಾಗ ಈ ದೇಹ ನಾಯಿದೋ ಈ ದೇಹ ನಂದೋ ಈ ದೇಹ ಕಾಗಿ ಕಾಗೆದೋ ನೀರು ಮೀನು ಮೀನಿಂದೋ ಆಗ ಈ ದೇಹ ಯಾರ್ಯಾರು ಉಪಯೋಗ ಮಾಡ್ಕೊಂಡು ಅವ್ರು ಸೇರಿದ್ದೋ ಈ ದೇಹ ನಂದನಿಗೆ ಹೇಳ್ಬೇಕಾದಮ್ಮ ಒಂದು ನಂದಾದ್ರೆ ನನ್ನ ಅವಯವ ಅದೇ ನಂದ ಅವಯವ ಇದೆ ಅವಯವ ಅದೇ ನಂದ ಅವಯವ ನಿನಗೂ ಈ ದೇಹಕ್ಕೂ ಹೇಗೆ ಅವಯವ ದೇಹಕ್ಕೂ ಕೈಗೂ ಅವಯವ ಇದೆ ದೇಹವು ಅವಯವ ಕೈ ನನ್ನ ಕೈ ಕೈಗೆ ಅಂಗಾಂಗಕ್ಕೂ ದೇಹಕ್ಕೂ ಅವಯವ ಅವಿಭಾವ ಇದೆ ಆದ್ರೆ ನಿನಗೂ ದೇಹಕ್ಕೂ ಅವಯವ ಅವಿಭಾವ ಇದೆಯಾ ನೀನು ಅವಯವ ಉಳ್ಳವನ ಒಂದು ಅವಯವ ನಂದಲ್ಲ ಎರಡು ಸ್ವಸ್ಥಾಭಿಭಾವ ಅಂತಂದ್ರೆ ನಾನು ಇದಕ್ಕೆ ಒಡೆಯೋದು ಅಂತಂದ್ರೆ ನೀನ್ ಹೇಗೆ ಒಡೆಯೋದು ನೀನ್ ಹೇಗೆ ನಡೆಸ್ತೀಯ ಬೇರೆ ನಿಮ್ ತಂದೆ ತಾಯಿಯೂ ಇದನ್ನ ಉಪಯೋಗ ಪಡ್ಕೊಳ್ತಾರೆ ನಾಳೆ ನಿನ್ ಹೆಂಡತಿಯೂ ಇದರಿಂದ ಉಪಯೋಗ ಪಡ್ಕೊಳ್ತಾರೆ ನಿಮ್ ಮಕ್ಕಳು ಉಪಯೋಗ ಪಡ್ತಾರೆ ಅವಾಗ ನಮ್ಮಪ್ಪ ಅಂತ ಹೇಳಿ ಪಡ್ಕೊಳ್ತಾರೆ ನಮ್ಮಣ್ಣ ನಮ್ ತಮ್ಮ ನನ್ ಗಂಡ ನನ್ ಮಗ ಅಂತೆಲ್ಲ ಎಲ್ಲರೂ ಸ್ವಸ್ಥಾಭಿಭಾವ ಇಟ್ಕೊಂಡಿರ್ತಾರೆ ಆಮೇಲೆ ಸಂಪಾದನೆ ಮಾಡ್ಕೊಂಡು ನೀನೇನು ಸಂಪಾದನೆ ಮಾಡಿದೀಯ ಇದನ್ನ ಯಾವ ಕಡಿಮೆ ಸಂಪಾದನೆ ಮಾಡಿದ್ವಿ ಈಗ ಮನೆ ಸಂಪಾದನೆ ಮಾಡಿ ನಂದು ಹಾಗೆ ನಿನಗೆ ಇಂಥ ಕಡಿಮೆ ಸಂಪಾದನೆ ಮಾಡಿದ್ ಗೊತ್ತಾ
ಯಾಕೆ ಸಂಪಾದನೆ? ನಿಂಗೇನು ಇಚ್ಛೆ ಇದೆಯಾ? ಸಂಪಾದನೆಯಿಂದ ನಿಂದಾಗಿಲ್ಲ, ಅವಯವ ಭಾವದಿಂದ ಆಗಿಲ್ಲ, ಸ್ವಸ್ವಾಮಿ ಭಾವದಿಂದ ನಿಂದಾಗಿಲ್ಲ, ಉಪಯೋಗ ಮಾಡುತ್ತೆ ಅನ್ನೋದ್ರಿಂದ ನಿಂದಾಗಿಲ್ಲ. ನಿನಗೆ ಉಪಯೋಗ ಮಾಡುವ ಹಾಗೆ ನಾಯಿಗೂ ಉಪಯೋಗ ಮಾಡುತ್ತೆ, ಮೀನಿಗೆ, ಕಾಗೆಗೆ, ನರಿಗೆ, ಯಾವ್ಯಾವ ಅದಕ್ಕೆ ಉಪಯೋಗ ಆಗುತ್ತೆ. ನಂದು ತಂದೆ ತಿಂದೆ ಗೊತ್ತಾ ನಾಯಿ? ಆ ನಾಯಿ ತಿನ್ಬೇಕಾದ್ರೆ ಬೇರೆ ನಾಯಿ ಬಂದ್ರೆ ಅದು ಬಹಳ ಕೊಚ್ಚುತ್ತೆ ನನ್ನ. ಹೋಗು, ದೂರ ಹೋಗುಂತ. ಇದು ನನ್ನ ಆಹಾರ, ನಂದು ಇದೆ ಅಂತ ಅನ್ನುತ್ತೆ. ಅವುಗಳು ಕಚ್ಚಾಟ ಬರುತ್ತೆ. ನಂದು ದೇಹ ಪಡ್ಕೊಳ್ಳೋದು. ಇವು ಯಾವ್ದು ದೇಹ ಇದು? ಶ್ವಭೀರ್ ಶ್ವಭಿ ಯಾವುದು ವ್ಯಕ್ತಿ? ತೃತೀಯ ಬಹುವಚನ. ಪ್ರಥಮ ಏಕವಚನ ಹೇಗೆ? ಶ್ವಾನೌ ಶ್ವಾನಃ. ಯಾವ ಅಂತ ಯಾವ ಇದು ಲಿಂಗ? ನನ್ನ ನಕಾರ ಅಂತ. ನಕಾರ ಅಂತ ಪುಲ್ಲಿಂಗ. ಶ್ವನ್ ಶಬ್ದ. ಶ್ವಾ ಶ್ವಾನು ಶ್ವಾನಃ ಅಂದ್ರೆ ಶ್ವಾನಂ ಶ್ವಾನು ಶುನಃ. ಶ್ವಾನಂ ಶ್ವಾನು ಶುನಃ. ಶುನ ಶ್ವಭಿ ನೋಡು. ಸ್ವಭ್ಯ ಶ್ವಭಿ. ಶುನೇ ಸ್ವಭ್ಯ ಶುನಃ. ಶುನಃ ಶುನೋ ಶುನ ಶೂ ಅಷ್ಟ ಶಬ್ದ ತಿಳ್ಕೋಬೇಕು. ನಾಯಿ ಸ್ವಭಿ ಇತ್ಯುಕ್ತೆ ಕುಕ್ಕುರೈ, ಕುಕ್ಕುರ ಅಂತ ಇದ್ದಾರೆ. ನಾಯಿಗಳಿಂದ ಕ್ರೋಢೀಕೃತೆ, ಆಕ್ರಾಂತೆ ಅರ್ಥ. ಅಟ್ಯಾಕ್ ಮಾಡ್ಬಿಟ್ರೆ ತದಾ ಆಗ ನೀನು ಈ ಇಮಂ ದೇಹಂ ಅಭಿಮಂಸಿಸಿ. ಇಲ್ಲಿ ಅಭಿಹಿ ಅದು ಮಂಸತಿ ಅಭಿಪೂರ್ವ ಹಿಂಸಾರ್ಥ ಭಾಷಿಕ ಬರೆದಿದ್ದಾರೆ. ಮನ್ ಧಾತ್ವಿಗೆ ಅಭೀತ್ ವಿಸರ್ಗ ಬರೆದು ಹಿಂಸೆಯನ್ನು ಅರ್ಥ ಇದ್ದಂತೆ. ಅಲ್ಲೇ ಬೃಹದಾರಣ್ಯಕರಲ್ಲಿ ಬರೆದಿದ್ದಾರೆ. ಅದು ಅವ ಕುಮಾರ ಹುಟ್ಟಿದ ಸಭಾನ ಕರೋ ದೈವವಾಗಬಹುದು. ಆಮೇಲೆ ಅವ್ರು ಯೋಚನೆ ಮಾಡ್ದ, ಯಜವಾ ಇದು ಅಭಿಮಂಸೆ ಕನಿಯೋನ್ನಂ ಕಲಿಸೆ. ಯಜಿವಾ ಅಹಂ ಇಮಂ ಅಭಿಮಂಸ್ಯೆ ಕನಿಯೋನ್ನಂ ಕಲಿಸೆ ಆಗ್ತಾ ಇದೆ. ನಾನು ಈಗಲೇ ಹಿಂಸೆ ಮಾಡಿ ತಿಂದ್ಬಿಟ್ರೆ ಅಲ್ಪ ಅನ್ನ ಆಗುತ್ತೆ. ಹೇಗೆ ಮಾವಿನ ಮಿಡಿ ತಿಂದ್ಬಿಟ್ರೆ ಮಾವಿನ ದಪ್ಪ ಆಗಿಟ್ಬಿಟ್ಟು ಹಣ್ಣಾಗಿಟ್ರೆ ತುಂಬಾ ಆಹಾರ ಆಗುತ್ತೆ, ಹೊಟ್ಟೆ ತುಂಬಾ ಆಹಾರ ಆಗುತ್ತೆ. ಈ ಹೀಚಾಗಲಿಕ್ಕೆ ತಿಂದ್ಬಿಟ್ರೆ ಹೇಗೋ ಪರ್ಯಾಪ್ತವಾಗಲು, ಹಾಗೆ ಈ ಮಗುವನ್ನು ತಿಂದ್ಬಿಟ್ರೆ ಇದಾಗಲ್ಲ ಅಂತ ಹೇಳ್ಬಿಟ್ಟು ಬಿಟ್ಟ. ಅಲ್ಲಿ ಬಂದ ಭಾಷಿಕಾರರು ಮನ್ಯತಿ ಅಭಿಪೂರ್ವ ಹಿಂಸಾರ್ಥ. ಅದೇ ಇಲ್ಲಿ ತಿಳಿಯೋದು ಅರ್ಥವೇ ಮಾಡಿದ್ರು, ಜ್ಞಾನಾರ್ಥವನ್ನೇ ಮಾಡಿದ್ರು, ಹಿಂಸಾರ್ಥ ಆಗಿಲ್ಲ. ಏನು ಆಗ ನೀನು ಅಂತ ಯಾವಾಗ ನಾಯಿಗಳ ಸುತ್ತವರೆದು ಕಿತ್ತು ತಿಂತಾ ಇರುತ್ತಲ್ಲ, ಕಿತ್ತು ತಿನ್ನುವಾಗ ಈಗ ಯಾವ ರೀತಿ ಅಭಿಮಾನ ಪಟ್ಕೊಂಡಿದ್ಯೋ ಆಗ ಬೇರೆ ಪಟ್ಕೊಳ್ಳೋದಾಕ ನೀನು. ಇನ್ನು ಅಕಸ್ಮಾತ್ ನೀನು ನಿನ್ ಜೊತೆ ಇನ್ನೊಬ್ಬ ಸನ್ಯಾಸಿ ಇಬ್ರು ಪ್ರವಾಸ ಮಾಡ್ತಾ ಇದ್ದೀನಿ ನಿಂತ್ಕೊಳ್ಳಿ, ಪರಿರಾಜಕ್ಕೆ ತಿರುಗ್ತಾ ಇದ್ದೀನಿ ನಿಂತ್ಕೊಳ್ಳಿ. ನೀನ್ ಸ್ನೇಹಿತರಿಗೆ ಹಾರ್ಟ್ ಅಟ್ಯಾಕ್ ಆಗಿ ನಿನ್ನಾಗ ಅಲ್ಲಿ ಹೋಗ್ಬಿಟ್ಟ. ಅವಾಗ ನೀನು ಸನ್ಯಾಸಿ ನಾನಿಂತ ಮಾಡಕ್ಕೆ ನಿನ್ನ ಪಡೆ ಹೋಗ್ತೀಯ. ಒಬ್ರು ಹೋಗ್ಬಿಟ್ಟಲ್ಲಪ್ಪ ಹೋಗಿ ಕುಂತು ನೋಡ್ತಿರ್ತೀಯ. ಸ್ವಲ್ಪ ಹೊತ್ತು ನಾಯಿಗೆ ಬಂದು ಮುಸತ್ತೆ ಕಿತ್ತ ಶುಮಾಡ ನೀನ್ ನೋಡ್ತಿರ್ತೀಯ. ಚಿಂತೆ ಆಗಿಲ್ಲ ಅಂತ ಕಲ್ಲಿಂದ ಓಡಿಸ್ತೀಯೋ ಸುಮ್ಮನೆ ಇರ್ತೀಯೋ? ಓಡಿಸಿದ್ರೆ ಪಾಪ. ಸನ್ಯಾಸಿ ಒಬ್ಬರ ಆಹಾರ ಕಿತ್ಕೋ ಹಾಗಿಲ್ಲ, ಅದರ ಆಹಾರ ತಿಂತ ಇದೆ, ನಿಮ್ಗೆ ಹೊಡೆಯಕ್ ಅಧಿಕಾರ ಇಲ್ಲ. ಪ್ರಾಣಿ ಹಿಂಸೆ ಮಾಡ್ಬೋದು ಸನ್ಯಾಸಿ, ಕಲ್ ತಗೊಂಡು ಹೊಡಿಬಹುದಾ ನಾಯಿಗೆ? ನೀನ್ ಸುಮ್ನೆ ಹೋಗ್ಬೇಕು. ನೋಡು ನಿಂದು ಹೀಗೆ ಆಗತ್ತೆ, ಪಾಠ ಹೇಳ್ಕೊಡ್ತಾ ಇದೆ ನಾಯಿಗಳು. ನೀನು ಹೀಗೆ ಆಗ್ತೀಯ ಕಣೋ ಅಂತ ಕ್ರೋಢೀಕೃತಿ ನಾಯಿಗಳಿಂದ ಸುತ್ತುವರಿಯಲ್ಪಟ್ಟದ್ದಾದಾಗ ನೀನು ಈ ರೀತಿ ಅಭಿಮಾನ ಪಟ್ಕೊಳ್ಳೋದಿಲ್ಲ ಕಣೋ. ನೋಡ್ಕೊಳ್ಳೋ, ಇದೇ ವಿಚಾರ ಮಾಡೋ. ಈ ದೇಹನ ಹೆಂಗ್ ಕಾಲ್ಬೇಕ ನೀನು? ಅತ್ಯಂತ ತೃಣವೇ ತೃಣಸಮಾನ ತೃಣಪ್ರಾಯ ನೋಡ್ಬೇಕು ದೇಹವನ್ನ. ದೇಹ ತುಂಬಾ ಅದಕ್ಕೆ ನೋಡು ಸೂಕ್ತ ಮಾಡಬಾರ್ದು. ಬದುಕಿಗೆ ಎಷ್ಟು ಬೇಕೋ ಅಷ್ಟು ಕೊಡ್ಬೇಕು. ದೈವಂ ಈ ರೀತಿ ತ್ವಂ ಅಭಿಮಂಸ್ಯಸೆ, ಈ ರೀತಿ ಅಭಿಮಾನವನ್ನ ಪಡುವವರಾಗಿರುವುದಿಲ್ಲ. ಸತ್ತ ಮೇಲೆ ನಾಯಿಗಳು ತಿನ್ನೋದಾಗಿರೋದು ನೋಡಿದಾಗ ಏನು ಅಭಿಮಾನ ಪಡ್ತದೆ.
ಅಕಸ್ಮಾತ್ ನಿಮಗೆ ಕನಸಲ್ಲಿ ನಿನ್ನ ದೇಹ ಸತ್ತಂಗೆ ಆಗಿ ಇಲ್ಲೇ ನಾಯಿಗಳು ಬಂದು ತಿಂದು ನೋಡ್ತಾ ಇದ್ವಿ, ನೀನು ಅದನ್ನ ನೋಡ್ತಿರ್ತೀಯ ಕನಸಲ್ಲಿ, ಹೌದೋ ಇಲ್ವಾ? ಹೇಗೆ ನಮ್ ನೆಂಟರೊಳಗೆ ನೋಡ್ತೀವಿ ನೋಡ್ತೀವೋ, ಈ ನಿನ್ನ ಸನ್ಯಾಸಿ ಆಗಿದ್ದು ಕನಸಿನಲ್ಲಿ ನೀನು ಎಲ್ಲೋ ತಿರುಗಾಡ್ತಾ ಇರೋ ಹಾಗೆ ಕನಸಾಗಿ ಅಲ್ಲಿ ನಿನ್ಗೆ ಸುಸ್ತಾಗಿ ಬಿದ್ದು ಪ್ರಾಣ ಹೋಯ್ತು ಅಂತ ಆದ್ರೆ ದೇಹ ಬಿದ್ದಿದ್ದನ್ನು ನೋಡ್ತೀಯ. ಆ ಸಮಯಕ್ಕೆ ನಾಯಿಗಳೆಲ್ಲ ಬಂದು ಅಲ್ಲಿ ತಿಂತಾ ಇದ್ರೆ ಅದನ್ನು ನೀನೇ ನೋಡ್ತೀಯ. ಎಷ್ಟನ್ನು ಇವಾಗ ಕಲ್ಪಿಸ್ಕೊ, ನಾನೆಲ್ಲೋ ಹೋಗ್ತಾ ಇದೀನಿ, ನಂಗೆ ಆಗ್ತಾ ಇರಲ್ಲ, ಸುಸ್ತಾಯ್ತು, ನಾ ಬಿದ್ದೆ, ಸತ್ತೋಗ್ಬಿಟ್ಟೆ ಅಂತ ಆದ್ಮೇಲೆ ನಿನಗೆ ಕಾಯಿಗಳು ನಾಯಿಗಳು ಬಂದು ತಿಂತಾ ಇರುತ್ತೆ ಅಂತ ಹೇಳಿ ನೀವು ಯೋಚನೆ ಮಾಡ್ತಾ ಇದ್ರೆ ಆ ಕಲ್ಪನೆ ಈಗಲೂ ಬೆಳಗ್ತಾನೆ ಇರ್ತೀಯ. ಈಗಲೂ ಕನಸ ಹೇಗೋ ಹಾಗೆ ಕಾಣ್ತಿರ್ತೀಯ, ಈಗಲೂ ಕಾಣ್ತಿರ್ತೀಯ. ನಿಮ್ಮೇಲೆ ಏನಾಯ್ತು? ದೇಹ ಅನ್ನೋದು ಅತ್ಯಂತವಾಗಿ ಜುಗುಪ್ಸಿತವಾದ ನಾನಲ್ಲ. ಅದು ಏನ್ ಮಾಡ್ಬೇಕು ಗೊತ್ತಾ? ಒಂದು ಅಂದ್ರೆ ಹೆಡ್ಡು ನಾಯಿ ಅಂತ ಇರುತ್ತೆ, ಪ್ರಧಾನ ನಾಯಿ. ಅದು 2 ಕಾಲನ್ನು ನಮ್ಮ ತಲೆ ಮೇಲೆ ಇಟ್ಕೊಳತ್ತೆ. ಶಿರ ಆಕ್ರಮ್ಯ ಪಾದೇನ, ಇಲ್ಲ ಪಾದಾಭ್ಯಾಮ ತಗೋಬೇಕು. ಪಾದೇನವ ಪಾದಾಭ್ಯಾಮ, 1 ಕಾಲದಿಂದ 2 ಕಾಲದಿಂದ ತಲೆ ಮೇಲೆ ಕೂತ್ಕೊಂಡ್ಬಿಟ್ಟು ಹರ್ಷಯದಿ ಪರಾಂಶುನ ನಿಜ ಬಹುಜನ ಶುನ. ಇನ್ನೊಂದು ನಾಯಿ ಅದು ಭವ ಇದನ್ನು ಭವ ಇದನ್ನು ಚಿನ್ನ ಬಿಡೋದಲ್ಲ, ನಮ್ದು ಅಂತ. ಸಾಧಾರಣಂ ದೇಹಂ, ಸಾಧಾರಣ ಎಲ್ರಿಗೂ ಸೇರಿದ್ದು ಅಂತ. ನಂದು ಹೆಂಗ್ ಕಸ್ಮಾತ್ ಸಂತೋಷ, ಎಲ್ರಿಗೂ ಸೇರಿದ್ದಾಗ ದೇಹ ನಂದು ಸಂಕೋತಿಯನ್ನು ಸಾಧಕರೇ ಮುಖ್ಯವೇ ಕಸ್ಮಾತ್ ಸಂತೋಷ. ಯಾಕೆ ಆ ದೇಹದ ಮೇಲೆ ಅಷ್ಟೊಂದು ಆಸಕ್ತನಾಗಿದೆಯಾ, ಅದರ ಮೇಲೆ ಹಂಚ್ಕೊಂಡಿದೀಯಾ, ಪ್ರೇಮ ಮಾಡ್ತಾ ಇದ್ದೀಯಾ ಇರುವಾಗ ಅದನ್ನು ನಾವು ಕೊಳ್ಕೋಬಹುದು. ಬರುವಂತ ಹೋಗೋದನ್ನ ಅದಕ್ಕೆ ಒಂದೊಂದ್ಸಲ ಈ ತುಂಬಾ ಜಗಳಿಯಾಗಿದ್ದಾಗ ಚಿನ್ನ ಇದ್ದಾಗ ಬೇಸರ ಆಗುತ್ತೆ. ತುಂಬಾ ದಿವಸ ನಾವು ಸಫರ್ ಮಾಡ್ಬಿಟ್ರೆ ನೀವು ಸತ್ಯ ಆಗ್ತದೆ, ನಾನು ಯಾಕೆ ಕಟ್ಬೇಕು ಅಂತ ಆಗಲ್ಲ ಅಂತಿಲ್ಲ. ಗಡ್ಡಾದ್ರು ತುಂಬಾ ದಿವಸ ವಾಸಿ ಆಗಲ್ಲ ಅಂತ ಬೇರೆ ಅಂದಿಸ್ಬಿಟ್ಬಿಟ್ಟು ಹೇಳ್ಬಿಟ್ರೆ, ಅಯ್ಯೋ ನನ್ ಜೊತೆಗೆ ಒಬ್ಬ ಪ್ರಸನ್ನ ಅಂತ ಹೊಸದಿಲ್ಲ, ಅವ್ನಿಗೆ ಈಗ 4 ತಿಂಗಳು ಆಯ್ತು 5 ತಿಂಗಳು ಆಯ್ತು, ಅವ್ರು ಕಲಾಸಿ ಬಿದ್ಬಿಟ್ಟಿದ್ದಾನೆ, ಮಲ್ಬಿಟ್ಟಿದ್ದಾನೆ ಪಾಪ. ತುಂಬಾ ಬೇಜಾರು, ಹೊಳ್ತಾರೆ. ಅದಾದ್ರು ಶುಲ್ಕಾಯ ಅಲ್ಲ, ಇದಾದ್ರೆ ಆದ್ರೂ ಅಷ್ಟೇ ಬಿಟ್ಟಿರ್ಬೇಕು ಅಂದ್ರೆ ಏನಕ್ಕೂ ಸ್ವಾತಂತ್ರ್ಯ ಇಲ್ಲ. 1-2 ಮಾಡಕ್ಕಾಗಲ್ಲ, ತಿನ್ನೋಕ್ಕಾಗಲ್ಲ, ಮಗ್ಲಾಗಕ್ಕಾಗಲ್ಲ. ಹೆಂಗೆ ಅಂದ್ರೆ ಹೆಂಗ್ ಮಲಗಿದ್ರೆ ಹಂಗೆ ಅಂದ್ರೆ ಹೀಗೆ ತಿರ್ಗಕ್ಕಾಗಲ್ಲ ಅವನಿಗೆ. 4 ತಿಂಗಳಾಯ್ತು, ಇನ್ನು ಎಷ್ಟು ದಿವಸ ಇರ್ಬೇಕು? ವಾಸಿ ಆದ್ರೆ ಓಕೆ, ಸಂತೋಷ. ಇಲ್ಲದೆ ಹೋದ್ರೆ ಮಾಡೋರ್ಗೂ ಕಷ್ಟ, ಅನುಭವಿಸೋರ್ಗೂ ಕಷ್ಟ. ಈ ದೇಹದಿಂದ ಸುಖವೋ ಈ ದೇಹದಿಂದ ದುಃಖವೋ ಯೋಚನೆ ಮಾಡು. ದೃಷ್ಟ್ವಾ ಸಾಧಾರಣಂ ದೇಹಂ ಅಂತ ಇದ್ದಾರೆ. ಇದನ್ನು ಚೆನ್ನಾಗಿ ಹೇಳ್ಬೇಕು. ಇದು ಎಲ್ಲರಿಗೂ ಸೇರಿದ್ದಾದ ದೇಹವನ್ನು ಕಂಡುಕೊಂಡವನಾಗಿ ನನಗೊಬ್ಬ ಮಾತು ಹೇಳಿದ್ರು, ನಂದು ದೇಹ ಗೊತ್ತಿದೆಯಲ್ಲ, ಯಾಕೆ ನಿನ್ನ ದೇಹ, ಹೇಗೆ ನಿನ್ನ ದೇಹ, 2 ಪ್ರಶ್ನೆ ಗೊತ್ತಾಗೋದು. ಏನು ಇದು? ಯಾಕೆ ನನ್ನ ದೇಹ, ಇದು ಹೇಗೆ ನನ್ನ ದೇಹ, ಇದನ್ನು ಪ್ರೂವ್ ಮಾಡ್ತೀವೋ? ಇದನ್ನು ಪ್ರೂವ್ ಮಾಡೋದಾದ್ರೆ ಒಪ್ಕೊಳ್ತೀವಿ. ಬ್ಲೈಂಡ್ ಆಗಿ ಅನ್ಕೊಳ್ಳೋದು ಬೇರೆ. ಬ್ಲೈಂಡ್ ಆಗಿ ಅನ್ಕೊಳ್ಳೋದೇನೋ, ವಿಚಾರ ಇಲ್ಲದೆ ವಿವೇಕ ಇಲ್ಲದೆ ಸುಮ್ಮನೆ ನಂದು ನಂದು ಅನ್ಕೊಳ್ಳೋದು, ಎಲ್ಲರೂ ಅನ್ಕೊಳ್ತಾರೆ. ನೀನೇನು ವಿಶೇಷ? ಏನಾದ್ರು ಎವಿಡೆನ್ಸ್ ಕೊಡ್ಬೇಕು ನಂದೂನಕ್ಕೆ. ನಂಗೆ ಸೇರಿದ್ದು, ನನ್ನ ಅವಯವವಾಗಿದ್ದು, ನನ್ನ ಅಧೀನದಲ್ಲಿರ್ತಕ್ಕದ್ದು, ನಾನು ಸಂಪಾದನೆ ಮಾಡಿದ್ದು, ನನ್ನ ಪ್ರಯೋಜನಕ್ಕಾಗಿರ್ತಕ್ಕದ್ದು, ಏನಾದ್ರು ಕೊಡ್ಬೇಕು. ಯಾರು ಕೊಡ್ತೀಯಲ್ಲ ಇನ್ನೊಂದಕ್ಕೆ ಇರಬಾರ್ದು. ನನ್ನ ಪ್ರಯೋಜನಕ್ಕಾಗಿರೋದು ಇನ್ನೊಬ್ರು ಪ್ರಯೋಜನ ಆಗ್ಬಾರ್ದು. ಆಗಲ್ಲ, ಇನ್ನೊಬ್ರು ಪ್ರಯೋಜನ ಆಗಲ್ಲ ದೇಹದಿಂದ. ಚೆನ್ನಾಗಿ ದುಡಿಸ್ಕೋತಾರೆ, ಬ್ಯಾಗೆ ಹೇಳಿಗೂ ದುಡಿಸ್ಕೋತಾರೆ. ನೀವು ಕೊಡ್ಬೋದು, ಇನ್ನು ಮಾಡ್ಬೋದು. ಏನ ಆದ್ರಿಂದ ಅನ್ನ ಹೇಗೆ ಸಾಧಾರಣವೋ, ಏಕಮಸ್ಯ ಸಾಧಾರಣಂ, ಸಪ್ತಾನ್ನದಲ್ಲಿ ಆ ಅನ್ನದ ಸಾಧಾರಣವಾದ ಅನ್ನದಿಂದ ಬಂದವು ಸಾಧಾರಣವೇ. ಅನ್ನ ಹೇಗೆ ಎಲ್ರಿಗೂ ಸೇರಿದ್ದೋ, ಅನ್ನ ವಿಕಾರ ದೇಹವು ಎಲ್ಲರಿಗೂ ಸೇರಿದ್ದೆ. ನನ್ನ ಮಾತ್ರ ಸೇರಿದ್ದು ನನ್ನ ಮಾತ್ರ ಅನ್ಕೋತೀನಿ ಅಂದ್ರೆ ಫೂಲಿಶ್ನೆಸ್, ಅದು ಹುಚ್ಚತನ. ಹಾಗಾಗಿ ಹೇಳ್ತಿದ್ದಾರೆ ಕೊನೆಯ ವಾಕ್ಯ ಪಾದಯ ಆಕ್ಷೇಪ. ಅದು ಯಾಕೆ ಆಸಕ್ತವಾಗಿದೆಯೋ, ಕಟ್ಕೊಂಡಿದೆಯೋ, ಅಯ್ಯ ಮುಖ್ಯವೇ ಸಾಧಕನೇ, ಬಿಡೋ ಅಭಿಮಾನವನ್ನ.
ಪ್ರೇಮ ಬಿಡು, ಅದ್ರ ಮೇಲೆ ಜಾಸ್ತಿಯಾಗಿ ಅಂಟ್ಕೋಬೇಡ. ಇರುತ್ತೆ ಅದ್ರ ಬಾಡಿಗೆ. ಪ್ರಾರಬ್ಧದಿಂದ ಬಂದ್ಮೇಲೆ ಪ್ರಾರಬ್ಧರಿಗೂ ಹೇಗೋ ಒಂದಲ್ಲ ಒಂದು ರೀತಿ ಇದ್ದೇ ಇರುತ್ತೆ. ನೀನ್ ಬಹಳ ಯೋಚನೆ ಮಾಡ್ಬೇಕು ಇದಕ್ಕಾಗಿ. ನನ್ ನಾಳೆ ಏನಪ್ಪಾ, ನಾಡಿದ್ದು ಏನಪ್ಪಾ, ಮುಂದಿನ ತಿಂಗಳು ಏನು, ಮುಂದಿನ ವರ್ಷ ಏನು, ಈಗಲೇ ಎಲ್ಲಾ ಸಮಸ್ಯೆ ನೀ ತಲೆ ತುಂಬಿಕೊಂಡು ಒದ್ದಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಿನ್ ಕರ್ಮ ನಿನ್ನ ನಡೆಸತ್ತದು. ನೀವು ಸಾಮಾನ್ಯವಾದ ಜ್ಞಾನ ಅದನ್ನ ಇಟ್ಕೋಬೇಕು. ಹೇಗೋ ಎಲ್ಲೋ ಒಂದ್ ಕಡೆ ನನ್ನ ಕರ್ಮ ಅಲ್ಲ ಕೊಟ್ಟೆ ಕೊಡತ್ತೆ ಅಂತ. ನಮ್ ಜ್ಞಾನಪ್ಪ ಶ್ರೀರಾಮಂದ್ರ ಸ್ವಾಮಿಗಳು ಅವರು ಪರಿರಾಜಕಾರಿ ನಡ್ಕೊಂಡು ಎಲ್ಲಾರು ಹೋಗ್ತಾ ಇದ್ರು. ಅಲ್ಲ ಸ್ವಾಮೀಜಿ, ನಿಮ್ಗೆ ಎಲ್ಲಾರು ಹೋದ್ರೆ ಅಕಸ್ಮಾತ್ ನಿಮ್ಗೆ ಆಹಾರ ಸಿಗದೆ ಹೋದ್ರೆ ಏನ್ ಮಾಡ್ತೀರ? ನನ್ ಕರ್ಮ ಇಲ್ಲ ಅಂತ ಅನ್ಕೊಳ್ತೀನಿ, ಅವತ್ತು ಸಾಧ್ಯ ಇಲ್ಲ ಅನ್ಕೊಳ್ತೀನಿ, ಹಾಗೆ ಏನ್ ಮಾಡಕ್ಕಾಗತ್ತೆ ಅಂತ. ಆತರ ಆಗೇ ಇಲ್ಲ. ಒಂದೆರಡು ಸಲ ಆಗಿದೆ ಅಷ್ಟೇ ಹೊರತು ಈ ಸ್ಥಿತಿಗೆ ಆಗೇ ಇಲ್ಲ ನನಗೆ. ಆಗಿದೆ ಒಂದೊಂದ್ ಸಲ ಆಗಿದೆ ಅಂತ. ಆದ್ರೆ ಎಲ್ಲಾರ್ಗು ಪುಷ್ಕರವಾದ ಊಟ ಸಿಕ್ಕಿದೆಯಪ್ಪ, ಸಮುದ್ರಕ್ಕೆ ಚೆನ್ನಾಗಿ ಭಗವಂತ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾನೆ ಅಂತ. ಇಲ್ಲ ಯೋಗಕ್ಷೇಮ ಮಹಾಮ್ಯಹಂ ಅನುಭವ ಬರೋದು ಇಲ್ಲಿಂದ. ಯೋಗಕ್ಷೇಮ ಮಹಾಮ್ಯ ಆರಂಭ ಏನೋ ಅನನ್ಯ ಚಿಂತೆ ಎಂದೋ ಮಾಡಿ ಯೋಜನೆ ಅಲ್ಲ, ಯೋಜನೆ ಇಲ್ಲ. ಯೋಜನೆವರೆಗೂ ಮಾಡ್ಬೋದು. ದಡ್ಡ ಯೋಜನೆ ಅಲ್ವೋ, ಏ ಜನ ಪರಿಯುಪಾಸತೆ. ಒಬ್ರು ಶೆಟ್ರು ಬಂದಿದ್ರು ಸುಬ್ರಾಜ. ಅವರು ಸ್ವಾಮಿ ನಿಮ್ ಹೆಸರೇನು ಅಂದ್ರು. ಅವ್ರು ಜನಾರ್ದನ ಅಂದ್ರು. ಅದು ನಮ್ ಗುರು ಜನಾರ್ದನ ಅಲ್ಲ ತಮ್ಮ ಹೆಸರು. ಏನು ಜನಾರ್ದನ, ಏನೋ ದನ ನಾನು, ಜನಾರ್ದನ ಅಲ್ಲ ಜನಾರ್ದನ. ಯಾಕೆ ಕಬಡ್ಡಿ ದುಡ್ಡಿರೋನು ಚೆನ್ನಾಗಿರೋನು ಏನ್ ನನ್ನ ಜನಾರ್ದನ ಅಂತ ದನ ಅಂತೀರ ಅಂತ ಕೋಪ ಮಾಡ್ಕೊಂಡ್ಬಿಟ್ಟು. ಅಲ್ಲ ಸ್ವಾಮಿ, ಜನಾರ್ದನ ರೂಪ ಇಲ್ಲ ಕಣ್ರೆ ಸಂಸ್ಕೃತದಲ್ಲಿ. ಜನೈಹಿ ಅರ್ಧ್ಯತೆ ಪ್ರಾರ್ಥ್ಯತೆ ಜನಾರ್ದನ ನಾರಾಯಣ. ನಾರಾಯಣ ಹೆಸರು. ಅರ್ಧಗತವು ಯಾಚನೆ ಚ ಧಾತು. ಏನ್ ಹೇಳ ಧಾತು ಏನೋ ಅರ್ಧಗತವು, ಗತಿ ಏನೇನೋ ಹೋಗೋದು, ಯಾಚನ ಅಂದ್ರೆ ಬಿಡೋದು. ಜನರೆಲ್ಲ ಹೋಗಿ ಸೇರೋ ಜಾಗ ನಾರಾಯಣ. ಹಾಗೆ ಜನ ಒಂದು ಗತಿ ಹಿಂಸೆ ಪಡ್ದ ಜನ ಅರ್ಧ ಐತಿ, ಹಿಂಸೆ ಐತಿ, ಕ್ರೂರಿಗಳನ್ನ ಅವನು ಇದ್ ಮಾಡ್ತಾರಂತೆ. ಅದನ್ನ ಜನ ಅರ್ಧ್ಯತೆ ಪ್ರಾರ್ಥ್ಯತೆ, ಜನರಿಂದ ಬೇಡಲ್ಪಡುತ್ತಾನೆ. ಜನಾರ್ದನ ಅಂತ ಬರಂದಂತೆ. ಸ್ವಾಮಿ ನಂಗೆ ಇಷ್ಟ ಆಗಲ್ಲ, ನೀವು ದನ ಅಂತ ಇದ್ದೀರಾ, ಬೇಕು ಪಂಡಿತರು ನಿಮ್ಗೆಲ್ಲಾ ಗೊತ್ತಿರೋ ಬೇಕು ಅಂತ ನಂಗೆ ಏನೋ ಬ್ರೈನ್ ಮ್ಯಾಶ್ ಮಾಡಕ್ಕೋಸ್ಕರ ಜನಾರ್ದನ ಜನಾರ್ದನ ಅಂತ ನಾವು ಜನಾರ್ದನ ನಾವು ಜನಾರ್ದನ ಅಂತ ಕೂಪ. ಆಯ್ತು ಸ್ವಾಮಿ ಹಾಗೆ ಅಂದ್ಕೊ, ಸುಮ್ಮನೆ ಬಿಟ್ಟು ಇಷ್ಟೆಲ್ಲಾ ಹೇಳಿದ್ರು ಅಪ್ಪೋದೇ ಬರ್ತಾರ. ಜನಾರ್ದನ ಇಷ್ಟ ಆಗ್ತದೆ ಅವ್ರಿಗೆ, ಜನಾರ್ದನ ಅಂತ. ಹಂಗೆ ಇಲ್ಲಿ ಏನಿಲ್ಲಿ ಸಾಧಾರಣಂದೇ, ಸಾಧಾರಣವಾಗಿರ್ತಕ್ಕದ್ದು, ಎಲ್ಲರಿಗೂ ಸೇರ್ತಕ್ಕದ್ದು. ಒಂದು ನನಗೆ ನನ್ಗೂ ಅಭಿಮಾನ ಪಟ್ಕೊಂಡ್ರೆ ಜನಾರ್ದನ ಆಗ್ತೇನೆ. ಎಲ್ಲರೂ ಇದು ಕಾಯ್ತಾ ಇದ್ದ ಗೊತ್ತಾ. ಇದು ಮಗು ಒಟ್ಟಿಗೆ ಒಂದಿ ಬೀದಿ ಸಿಕ್ಬಿಟ್ರೆ ನಾಯಿಗಳು ಇಟ್ಟಿಸ್ಕೊಂಡ್ಬಿಡ್ಬಿಡುತ್ತೆ ಗೊತ್ತಾ ಮಗು ಮೇಲೆ. ಕಾಯ್ತಾ ಇರ್ತಾರೆ ನಾಯಿಗಳು. ಅಪ್ಪನೋ ಅಮ್ಮನೋ ದೊಡ್ಡವರಿದ್ರೆ ನಾಯಿ ಬರಲ್ವಲ್ಲ. ಮಗು ಒಬ್ಬರೇ ಬೀದಿ ಬಿಟ್ಬಿಟ್ಟು ಸುಮ್ಮನೆ ನಾಯಿ ಬಿಟ್ಟರೆ ಯಾವ್ದಾಗ್ಬಿಡುತ್ತೆ, ನನ್ನ ಆಹಾರ ಸಿಕ್ತೀನಿ ತಿನ್ನುತ್ತೆ. ಹಾಗೆ ದೇಹ ಇದರಲ್ಲಿದ್ದಾರೆ. ಈ ಪರಮಾತ್ಮ ಈ ದೇಹಕ್ಕೆ ಈ ಚರ್ಮ ಅನ್ನುವಂತಹ ಒಂದು ಹೊದಿಕೆಯನ್ನು ಕೊಡದೆ ಹೋಗಿದ್ರೆ ಇನ್ನು 3 ಹೊತ್ತು ಕೋಲ್ ಹಿಡ್ಕೊಂಡು ಕಾಗೆ ನಾಯಿ ಅದು ಓಡಿಸ್ತಾ ಕುತ್ಕೋಬೇಕಾಗ್ತಾ ಇತ್ತು. ಯಾಕಂದ್ರೆ ರಕ್ತ ಕಾಣುತ್ತಲ್ಲ, ಮಾಂಸ ಕಾಣುತ್ತಲ್ಲ, ಅವಾಗ ಇವನಿಗೆ ಇದಾಗ್ಬಿಡುತ್ತೆ, ತನ್ನ ದೇಹ ಕಾಣ್ಬೇಕು ದುಡ್ಡು ಕೆಲಸ ಆಗ್ತಿತ್ತು. ಚರ್ಮ ಕೊಟ್ಟು ಮುಚ್ಚಿರೋದ್ರಿಂದ ಬಚಾವಾದ ಇವನು ತಮಾಷೆ ಮಾಡಿದ ಸುಭಾಷಿತದಲ್ಲಿ. ಈ ಎಲ್ಲರಿಗೂ ಸೇರಿದ್ದಾದ ಅನ್ನದಂತೆಯೇ ದೇಹವು ಎಲ್ಲರಿಗೂ ಸೇರಿದ್ದಾಗಿರ್ತಕ್ಕದ್ದು. ಅಂತಹ ದೇಹವನ್ನು ಕುರಿತು ಯಾಕಯ್ಯ ಆಸಕ್ತನಾಗಿದ್ದೀಯಾ, ಬಿಡು, ಅಭಿಮಾನ ಬಿಡು, ಕಟ್ಕೋಬೇಡ ಅಂತ ಹೇಳಿ ಒತ್ತಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇದು ನನ್ನ ಉಪದೇಶ, ನಾನು ಕಲ್ಪನೆ ಮಾಡಿದ್ದು, ಯುಕ್ತಿ ಕೊಟ್ಟು ಹೇಳಿದ್ದು ಅನ್ಕೋಬೇಡ. ಶ್ರುತಿಯಲ್ಲಿ ಹೇಳಿದಾದ ಮಾತು ನಾನು ಹೇಳ್ತಾ ಇದ್ದೀನಿ ನೋಡು. ಶ್ರುತಿ ಪರಿಪ್ರಾಪಿತೋ ಅಯಮರ್ಥ ಅನಾತ್ಮ ಬುದ್ಧಾದಿ ದೇಹಾಂತಹ ಇತಿ ಇದಮ. ಬುದ್ಧಿಯಿಂದ ಮೊದಲುಗೊಂಡು ಹೃದಯ ಆಮೇಲೆ ಪ್ರಾಣ, ಆಮೇಲೆ ಮನಸ್ಸು, ಆಮೇಲೆ ಇಂದ್ರಿಯ, ದೇಹ, ಇದಿಷ್ಟು ಕೂಡ ಅನಾತ್ಮ ಎಂಬುದು ಶ್ರುತಿಯು ತಿಳಿಸಿಕೊಟ್ಟದ್ದಾಗಿರ್ತಕ್ಕಂಥ ವಿಚಾರ ಕಣಪ್ಪ ಇದು.
ನೀವು ಸುರೇಶ್ವರಾಚಾರ್ಯರು ಯಕ್ಷಾಸ್ತ್ರ ಪಂಡಿತರು ವ್ಯಾಕರಣ ಮೀಮಾಂಸಾ ತರ್ಕ ನ್ಯಾಯ ಓದಿದರು ಅವ್ರು ಹೆಂಗೋ ಹೇಳ್ಬಿಟ್ಟಿದ್ದಾರೆ ದೇಹ ಅಂತ ನಾನು ಒಪ್ಪಲ್ಲ ಅನ್ನೋದಾದ್ರೆ ಅಯ್ಯ ಶ್ರುತಿಯಲ್ಲಿ ಹೇಳಿದೆ ನೋಡಯ್ಯ. ಶ್ರುತಿ ನೀವು ಪರಿ ಅಂದ್ರೆ ಎಂಟೈರ್ ಆಗಿ, ಪ್ರಾಪಿತ ಅಂದ್ರೆ ಮುಟ್ಟಿಸಿದ್ದಾದ ಒಪ್ಪಿಸಿದ್ದಾದ ಈ ಅರ್ಥ. ನಿನ್ನ ಬುದ್ಧಿಗೆ ನಿನ್ನ ಕಿವಿಗೆ ಶ್ರುತಿ ತಂದು ಬಡಿತಾ ಹೇಳ್ತಾ ಇದೆ, ನಾನು ನೀನಲ್ಲ, ಬಿಡು, ನೋಡ್ಕೋಬೇಡ ಅಂತ ಮತ್ತೆ ಶ್ರುತಿ ಹೇಳ್ತಾ ಇದೆ. ಶ್ರುತ್ಯ ಪರಿಪ್ರಾಪಿತ, ಶ್ರುತಿ ಪರಿಪ್ರಾಪಿತ ಅರ್ಥ. ಶ್ರುತಿಯಿಂದ ತಂದೊಡ್ಡಿದ್ದಾಗಿರುವ ಮುಟ್ಟಿಸಿದ್ದಾಗಿರ್ತಕ್ಕಂತಹ ವಿಚಾರವು, ಅರ್ಥ ಅಂದ್ರೆ ವಿಚಾರ, ವಿಷಯವು ಇದು ಯಾವುದೋ, ಇದು ಅನಾತ್ಮ ಎಂಬುದು. ಯಾವುದು ಅನಾತ್ಮ? ಯಾವುದು ದೇಹ ಅಷ್ಟು ಅನಾತ್ಮ ಎಂಬುದು ಇದನ್ನ ಬಂದದ್ದಪ್ಪ. ಇದು ಅಭಿಮಾನ ಪಡ್ಕೋಬೇಡ. ಎಲ್ಲಿದೆ ಅವ್ರು ಹೇಳ್ತಾರೆ, ಮುಸೌವ್ರೀಹಿ ಫಲಾಂಶೈ ಬೀಜಮೇಕಂ ತ್ರಿಧಾ ಯಥಾ ಬುದ್ಧಿಮಾಂಸ ಪುರೀಶಾಂಶೈ ತದ್ವದವಸ್ಥಿತಂ. ಬುಸಾನು ಹುಲ್ಲು ಕಸ ಮಾಡಿದ ಹುಲ್ಲು, ಹುಲ್ಲು, ಭತ್ತ, ಮತ್ತೆ ಫಲಾವ ಅಂದ್ರೆ ತೌರು ಅಂತ. ಆ ಅಂಶಗಳಿಂದ ಬೀಜ ಅಂದ್ರೆ ಒಳಗಿನ ಅಕ್ಕಿ ಕಾಳು ಅಥವಾ ಗೋಧಿ ಕಾಳು. ಈ ಧಾನ್ಯ ಇದೆಯಲ್ಲ, ಧಾನ್ಯ ಮುಂಚೆ ಅದು ಗಿಡದಲ್ಲಿ ಇರುತ್ತೆ, ಆಮೇಲೆ ಆ ಧಾನ್ಯಕ್ಕೆ ಒಂದು ಹೊದಿಕೆ ಇರುತ್ತೆ, ಭತ್ತಕ್ಕೆ ಸಿಪ್ಪೆ ಇರುತ್ತಲ್ಲ, ಸಿಪ್ಪೆ. ಆಮೇಲೆ ಒಳಗೆ ಅಕ್ಕಿ ಕಾಳು ಮೇಲೆ ಕೆಂಪಾದಂತ ಒಂದು ಲೇಯರ್ ಇರುತ್ತೆ, ಅದನ್ನ ಪಾಲಿಶ್ ಮಾಡ್ಬೇಕು. ಪಾಲಿಶ್ ಮಾಡಿದ್ರೆ ತೌಡು ಬರುತ್ತೆ. ನೀವು ದನಕ್ಕೆಲ್ಲ ಹಾಕ್ತಾರೆ ತೌಡು, ಹಳ್ಳಿ ಕಡೆ ನೋಡ್ಬೋದು, ಬಹಳ ಇಷ್ಟಪಡ್ತಿರುತ್ತೆ ದನ ತೌಡನ್ನ. ಈ ನಮ್ಮ ವೆಂಕಟರಸಪ್ಪನವರು ಹಳೆ ನರಸಿಂಹ ಬಂದಿದ್ರು. ನಾನು ಹೇಳ್ತಾ ಇರೋದು ನನ್ನ ಸನ್ಯಾಸಕ್ಕೆ ಮುಂಚೆ ಬಂದಿದ್ರು. ಅವರು ಸಾಮಾನ್ಯ ಅವರೇ ಇದಾಗಿದ್ರು, ಪುಸ್ತಕ ಪ್ರಿಂಟ್ ಮಾಡಿಸೋದಕ್ಕೆ, ಇದು ಮಾಡೋದಕ್ಕೆ ಕಾರ್ಯ ಎಲ್ಲ ನೋಡ್ತಾ ಇದ್ದು ಮಾಡ್ತಿದ್ರು. ಬಂದಾಗ ರಾತ್ರಿ ಉಪ್ಪಿಟ್ಟು ಮಾಡಿದ್ರು. ಪಾಪ ಬಂದ ಲೇಟು ಆಯ್ತು, ಅವ್ರು 9-9:30 ಬಸ್ಸಲ್ಲಿ ಬಂದಿದ್ದಾರೆ. ನಾವೆಲ್ಲ 8-8:30 ಅವ್ರು ಫೋನ್ ಮಾಡಿದ್ರು, ನನಗೂ ಇಟ್ಟಿದ್ದಪ್ಪ, ನಾನು ಬಂದು ತಿಂತೀನಿ ಅಂತ. ಆಯ್ತು ತೆಗೆದಿಟ್ಟಿದ್ವಿ, ಅವ್ರಿಗೊಂದು ಪಾತ್ರೆ ಇಷ್ಟು ತೆಗೆದಿಟ್ಟಿದ್ವಿ ಉಪ್ಪಿಟ್ಟು. ನಾವೆಲ್ಲ ಉಪ್ಪಿಟ್ಟು ತಿಂದ್ವಿ. ಅವ್ರು ಬಂದ್ರು, ಸಂಜೆ ಮಗ ಕೂತ ನಾವೆಲ್ಲ ಕೂತಿದ್ವಿ. ವೆಂಕಟೇಶ್ವರ ಹೇಗಿದೆ ಮಾತಾಡ್ತಾ ಇದ್ವಿ, ಚೆನ್ನಾಗಿದೆಪ್ಪ, ಹಾಗೆ ಏನೇನು ವಿಷಯ ಹೇಳ್ತಿದ್ವಿ. ಉಪ್ಪಿಟ್ಟು ಬಡಿಸಿದ್ರು ತಿನ್ನೋದ, ಇದೇನಿದು ಬೂಸ ತೆಗಿದೆಯಲ್ಲ, ಬೂಸ ತಿನ್ನಂಗೆ ಏನ್ ತಿನ್ನೋದು ಇವ್ರು ಬೂಸ ಅಂತ ಹೇಳಿದ್ರೆ ನೀವು ಜನಕ್ಕೆ ಹಾಕ್ತಾರೆ ಬೂಸ ಅಂತ. ಚೌಡನೆ ಬೂಸ ಅಲ್ಲ, ಇದು ಸಿಪ್ಪೆ, ಅವರೆಕಾಳಿನ ಸಿಪ್ಪೆ ಬರುತ್ತೆ, ಅವರೆಕಾಳಿನ ಸಿಪ್ಪಿನ ಬೂಸ ಅಂತಾರೆ. ಅದು ಆಮೇಲೆ ಹೋಗಿ ತೌಡು ಇರುತ್ತೆ, ಆಮೇಲೆ ಅದು ಕಾಳು ಇರುತ್ತೆ. ಆ ಸಿಪ್ಪೆಲಿ ಇಷ್ಟ ಬರುತ್ತೆ ಇದು ದನ. ಹುರುಗಡ್ಡೆಲ್ಲೂ ಬರುತ್ತೆ. ಅದ್ರಲ್ಲಿ ಏನು ಇರೋ ರುಚಿ ಅದೇ, ಅದನ್ನ ಹಾಕ್ಬಿಡ್ತೀವಿ. ಅಷ್ಟೇ. ಒಟ್ಟು ಏಕಂ ಬೀಜಂ, ಒಂದು ಧಾನ್ಯ 2-3 ಲೇಯರ್ ಅನ್ನು ಮುಚ್ಕೊಂಡಿರುತ್ತೆ ಅಲ್ವಾ. ಅದಕ್ಕೆ ಸಿಪ್ಪೆ, ಅದಕ್ಕೆ ಒಂದು ತೌಡು, ಆಮೇಲೆ ಇದು ಬೂಸ, ಸಿಪ್ಪೆ, ತೌಡು, 3 ಹೇಗಿರುತ್ತೋ ಅದೇ ರೀತಿ ಈ ಶರೀರ ಅನ್ನುವಂಥದ್ದು ಬುದ್ಧಿ, ಮಾಂಸ, ಪುರೀಶ. ನಮ್ಮ ದೇಹದಲ್ಲಿ ಎಷ್ಟು ಅಮೇಧ್ಯ ಇರ್ಬೇಕಂತೆ, ಪೂರ್ತಿ ಅಮೇಧ್ಯ ಖಾಲಿ ಆಗ್ಬಾರ್ದಂತೆ. ಪೂರ್ತಿ ಅಮೇಧ್ಯ ಖಾಲಿ ಆದ್ರೆ ಅದೊಂದು ಕಾಯಿಲೆ ಇರ್ತದೆ ದೇಹದಲ್ಲಿ, ಅಲ್ಲಿ ಆಗೋದೇ ಇಲ್ಲ. ಏನ್ ಮಾಡೋದಿಲ್ಲ, ಅದು ದೇಹವನ್ನ ಹಿಡಿದಿಟ್ಕೊಂಡು ಇದು ಮಾಡ್ಕೊಂಡಿರುತ್ತಂತೆ. ಅದಕ್ಕೆ ಒಂದು ನಿಗ್ರಹ ಒಂದು ಕಾಯಿಲೆ ಅಂತೆ. ಪೂರ್ತಿ ಮಲ ಹೋಗ್ಬಿಟ್ಟು ತುಂಬಾ ಸುಸ್ತಾಗ್ಬಿಡ್ತಾರಂತೆ. ಅದು ಎಷ್ಟೋ ಭಾಗದ ಮಲವನ್ನು ಮಾತ್ರ ದೇಹ ಕಳ್ಸುತ್ತೆ, ಇನ್ ಕೆಲವಷ್ಟು ಮಲದ ಜಾಗ ಮಲ ಇದ್ದೇ ಇರುತ್ತೆ. ಆ ದೇಹದ ಇರಬೇಕು, ಅದಕ್ಕೆ ಎಕ್ಸ್ಟ್ರಾ ಬೇರೆ ಮಲ ಬಂದಾಗ ಇದು ಹಾಳಾಗಿ ಹೋಗುತ್ತೆ. ಮಲವೂ ದೇಹಕ್ಕೆ ಬೇಕಾದಂತಹ ಅಂಶವೇ ಅಂತ. ಆಮೇಲೆ ಮಾಂಸ, ರಕ್ತ, ಮೂಳೆ, ನರ ಅದೆಲ್ಲ ಇದ್ದೇ, ಕೊಬ್ಬು, ಮಜ್ಜ. ಬುದ್ಧಿ ಅದರಿಂದ ಎಕ್ಸ್ಟ್ರಾಕ್ಟ್ ಆಗಿರೋದು,
ಆಹಾರದಿಂದ ಸೂಕ್ಷ್ಮದಿಂದ ಬಂದಂತ ಬುದ್ಧಿ ಮನಸ್ಸು ಇಂದ್ರಿಯಗಳು ಇವುಗಳಿಂದ ಆ ಹೌದಾ ಯಾಕೆ ಹೇಳಿಲ್ಲ ಫರ್ಗಾಟ್ ಚರ್ಮಕ್ಕೆ ಹೆಸರ ಮಾಂಸಕ್ಕೆ ಹೆಸರ ಮೂಳೆಗೆ ಹೆಸರ ನರಕ್ಕೆ ಹೆಸರ ರಕ್ತಕ್ಕೆ ಹೆಸರ ಯಾವ ಶರೀರ ಏನು ಯಾವುದು ಶರೀರವಲ್ಲ ಯಾವ್ದು ಒಂದು ಶರೀರವಲ್ಲ ಅಷ್ಟು ಶರೀರ ಹೆಂಗಾಗುತ್ತೆ ಸೇರೋದು ಅರ್ಥ ಏನು ಮಾಂಸದೆಲ್ಲ ಸೇರಿದೆಯೋ ರಕ್ತ ಸೇರಿದೆಯೋ ಚರ್ಮ ಸೇರಿದೆಯೋ ಚರ್ಮ ಆಗಿದೆ ಮಾಂಸವಾಗೇ ಇದೆ ಮೂಳೆ ಆಗಿದೆ ಸೇರಿದೆ ಏನು ಈ ಕೈ ಇದು ಮುಟ್ಕೊಂಡ್ಬಿಟ್ರೆ ಇದೆಲ್ಲ ಸೇರಿದ್ಯಾ ದೇಹಕ್ಕೆ ಏನು ಬ್ಲೈಂಡ್ ಆಗಿ ಎಲ್ಲ ಒಟ್ಟಾಗಿ ಸೇರ್ಕೊಂಡಿದೆ ಅಂತಿದ್ದಾನೆ ಹೊರತು ಯಾಕೆ ಸೇರುತ್ತೆ ಹೇಗೆ ಸೇರ್ತಿದ್ರೆ ಒಂದಕ್ಕೂ ಉತ್ಸಾಹ ಇಲ್ಲ ಆದ್ರೂ ಅವನು ವಿಚಾರ ಮಾಡದೆ ಅಭಿಮಾನದಿಂದ ಎಲ್ಲ ಕೂತ್ಕೊಂಡಿದೆ ಅಂತ ಅನ್ಕೊಂಡು ಇದೊಂದು ದೇಹ ಅಂತಿದ್ದಾರೆ ಈ ದೇಹದಲ್ಲಿ ನೀನ್ ಹಾಗೆ ಬಂದ್ರು ಅನೇಕ ಅಂಶಗಳು ಕೂಡ್ಕೊಂಡಿರೋದ್ರಿಂದ ಯಾವ ಅಂಶವೂ ನೀನ್ ದೇಹವಲ್ಲವಾದ್ದರಿಂದ ಎಲ್ಲವೂ ದೇಹ ಅನ್ನೋದು ಕಲ್ಪನಾ ಮಾತ್ರವಾದ್ದರಿಂದ ಇದು ಅರ್ಥಹೀನವಾದಂತಹ ಪ್ರಯೋಗ ನಾನು ದೇಹ ನನ್ನದು ದೇಹ ಎರಡೂ ಅರ್ಥಹೀನವಾದಂತಹ ಪ್ರಯೋಗ ದೇಹ ದೇಹಕ್ಕೆ ಹಾಗೆ ಭಾಷಿಕ ಸೂಕ್ತ ಭಾಷೆಯಲ್ಲಿ ಮಿಥ್ಯಾ ಜ್ಞಾನ ಮುಕ್ತ ಸಶರೀರ ಕಲ್ಪಯಿತು ಕೇನಚ್ಚು ಶಕ್ಯಂ ಅಂತ ಬಂದಿದ್ದಾರೆ ತಪ್ಪಿಳಿಕೆ ಬಿಟ್ಬಿಟ್ರೆ ದೇಹ ಇದೆ ಹೊಸ ಯಾವ ದೇಹ ನೀನಪ್ಪ ಕಳಸಿದ ದೇಹ ನೀನು ಹೆಚ್ಚಿದ ದೇಹ ನೀನು ಕಳಸಿದ ದೇಹ ಇದ್ದಾಗ ಹೆಚ್ಚಿದ ದೇಹ ಆಗಿರ್ತೀಯೋ ಹೆಚ್ಚಿನ ದೇಹ ನೀನಾಗಿ ಕಳಸಿದ ದೇಹ ನೀನಾಗಿರ್ತೀಯೋ ಮತ್ತೆ ಅದಿದ್ದಾಗ ಇದಿಲ್ಲ ಇದ್ದಾಗ ಅದಿಲ್ಲ ಯಾವ್ದು ನೀನು ಹಾಗಾದ್ರೆ ಬ್ಲೈಂಡ್ ನಾನು ಅನ್ಕೋತಾ ಇದೀನಿ ಹೊರತು ತಪ್ಪುಳಿಕೆ ಒಂದೇ ಕಾರಣ ದೇಹ ನಾನು ಆಗೋದಕ್ಕೆ ದೇಹ ಒಂದು ದೇಹ ಇದೆ ಆಮೇಲೆ ದೇಹ ನಾನಾಗಿದ್ದೀನಿ ಅಸ್ತಿತ್ವವು ತಪ್ಪುವಿಕೆಯಿಂದ ತೋರೋದು ಹಾವು ಹೇಗೆ ತಪ್ಪುವಿಕೆಯಿಂದ ತೋರ್ಪ ಹಗ್ಗದಲ್ಲಿ ದೇಹ ತೋರ್ತಾ ಇರೋದು ತಪ್ಪುವಿಕೆಯಿಂದ ಆಮೇಲೆ ನಾನಾಗಿದ್ದು ಇನ್ನೂ ಮಧ್ಯೆ ತಪ್ಪುವಿಕೆ ಎರಡನೇ ತಪ್ಪುವಿಕೆ ಅದರಲ್ಲಿ ಇನ್ನು ಗ್ರೇಡು ತಪ್ಪುವಿಕೆಗೂ ಗ್ರೇಡ್ ಕೊಟ್ರು ಇದು ದೇಹ ತೋರುತ್ತೆ ಅನ್ನೋದು ಸ್ವಲ್ಪ ಆಸೆ ಆ ದೇಹ ನಾನು ತೋರಿಲ್ಲ ಅದು ಇನ್ನು ಡೆನ್ಸಿಟಿ ತಪ್ಪುವಿಕೆ ಒತ್ತಡ ಜಾಸ್ತಿ ವಿಚಾರ ಮಾಡಿಲ್ಲ ಬ್ಲೈಂಡ್ ಆಗಿ ಸುಮ್ಮನೆ ಕಣ್ಮಿಟ್ಕೊಂಡು ಅಂತಿದ್ದಾರೆ ನಾನು ಬಾಯಲ್ಲಿ ನಾಲ್ಗೆ ಇಲ್ಲ ಅಂತ ಇಟ್ಕೊಂಡಂಗೇನೆ ನಾನು ದೇಹ ಅಂತ ಅನ್ಕೋತಾ ಇದೀಯ ಏನೋ ದೇಹದಿಂದ ಆಗೋಲ್ಲ ಆದ್ರಿಂದ ಸರಿಯಾಗಿ ವಿಚಾರ ಮಾಡಿ ಸ್ಥೂಲ ದೇಹವನ್ನ ಬಿಡಿಸ್ಕೋ ನಾನಲ್ಲ ತಿಳ್ಕೋ ಈಗ ಯಥೋಕ್ತಾರ್ಥ ಪ್ರತಿಪತ್ತೌ ಸತ್ಯಾಂ ರಾಗದ್ವೇಷಾಭ್ಯಾಂ ವಿಕ್ರಿಯತೆ ವಿಪಶ್ಚಿತ್ ಇತ್ಯಸ್ಯಾರ್ಥಸ್ಯ ಪ್ರತಿಪತ್ತಯೇ ದೃಷ್ಟಾಂತಃ ಮೇಲೆ ಹೇಳಿದ್ದಾದ ಅಯ್ಯೋ 14-15 ಹೇಳಿದ್ದಾದ ಅರ್ಥ ಅಂತ 14 ಶ್ಲೋಕ 15 ಶ್ಲೋಕದಲ್ಲಿ ಹೇಳಿದ್ದಾದ ಅರ್ಥವನ್ನ ತಿಳ್ಕೊಂಡ್ಬಿಟ್ರಿ ತಿಳ್ಕೊಳ್ಳಿ ಸ್ವಲ್ಪ ಜಂಕ್ಷನ್ ಕೊಂಡಿರ್ತಾರಲ್ಲ ಅಕ್ಷ ತಿಳ್ಕೊಂಡವನಾದ ಅಂತ ಆದರೆ ಆ ತಿಳ್ಕೊಂಡವನು ರಾಗದ್ವೇಷದಿಂದ ವಿಕಾರವಾಗುವುದೇ ಇಲ್ಲ ದೇಹ ನಾನಲ್ಲ ನನ್ನದು ಅಲ್ಲ ಸಂಬಂಧಪಟ್ಟೇ ಇಲ್ಲ ನಾನು ಅದಕ್ಕೆ ಯಾವ ರೀತಿಯಿಂದಲೂ ಕೂತ್ಕೊಂಡವನಲ್ಲ ನೀವು ಅತೀತನಾಗಿದ್ದೀನಿ ನೀವು ಚೆನ್ನಾಗಿ ಕಂಡ್ಕೊಂಡವನಾಗ್ಬಿಟ್ಟು ವಿವೇಕ ಜ್ಞಾನ ಯಾವಾಗಲೂ ಮೇಂಟೈನ್ ಮಾಡ್ತಾ ಇದ್ರೆ ಯಾರಾದ್ರೂ ಈ ದೇಹವನ್ನು ಇಟ್ಪಟ್ಟು ಹೊಗಳಿ ಪೂಜೆ ಮಾಡಿ ಗೌರವ ಕೊಟ್ಟು ಏನೇನ್ ಮಾಡಿದ್ರು ಇದು ಉಬ್ಬಲ್ಲ ಹಾಗೆ ಇನ್ಯಾರಾದ್ರೂ ಬೈದು ಒಂದು ತಿರಸ್ಕಾರ ಮಾಡಿ ಅಸಹ್ಯ ಪಟ್ಟು ಮಾಡಬಾರ್ದು ಅಷ್ಟೊಂದು ತಿರಸ್ಕಾರ ಮಾಡಿದ್ರು ನಿಮ್ಗೆ ಬೇಜಾರ ಯಾಕಂದ್ರೆ ಅವ್ರ ಸ್ವಭಾವದಂತೆ ಅವ್ರು ನಡ್ಕೊಂಡಿದ್ದಾರೆ ಇವ್ರ ಸ್ವಭಾವದಂತೆ ಇವ್ರು ನಡ್ಕೊಂಡಿದ್ದಾರೆ ನಾವು ಏನೂ ಅಲ್ಲ ನೀವು ಹೊಗಳಿಕೊಂಡವರಂತೆ ನೀವು ಇರೋರು ತೆಗೆದುಕೊಂಡವರಂತೆ ಇರೋರು ನೀವು ಹೇಗಿರೋರು ಅಯ್ಯಪ್ಪ ಹೊಗಳೋರು ಹೊಗಳಿದವರು ಹೊಗಳಿದ್ದಾರೆ ಅವ್ರದ್ದು ಬಂದ ನಾನು ಎರಡೂ ಅನ್ನಲ್ಲ ಎರಡೂ ಸೇರಿ ತಗೊಂಡಾರೆ ರಾಗದ್ವೇಷಾಭ್ಯಾಮ್ ರಾಗದ್ವೇಷಕ್ಕೆ ನೀವು ಪಕ್ಕ ಆಗ್ಲಿಲ್ಲ ರಾಗದ್ವೇಷಕ್ಕೆ ನೀವು ಗುರಿ ಆಗ್ಲಿಲ್ಲ ಅಂದ್ರೆ ತುಂಬಾ ನೀವು ಅಧ್ಯಾತ್ಮ ಶಾಸ್ತ್ರಕ್ಕೆ ಮುಂದುವರದೇ ಅರ್ಥ ಭಗವಂತ ಇಂದ್ರಿಯಸ್ಯಾರ್ಥೆ ರಾಗದ್ವೇಷವು ವ್ಯವಸ್ಥಿತವು ತಯೋರ್ನ ವಶಮಾಗಚ್ಚೇತ್ ಅಂತಂದ ರಾಗದ್ವೇಷಕ್ಕೆ ವಶವಾಗಬಾರ್ದು ರಾಗದ್ವೇಷ ಸಿಕ್ಕಾಕಬಾರ್ದು ಪಕ್ಕಾಗಬಾರ್ದು ದಾಟ್ಕೋಬೇಕು ಮೀರ್ಬೇಕು ಅಂತಂದಲ್ಲ ಮೀರೋದಕ್ಕೆ ಇದು ಉಪಾಯ ದೇಹಾಭಿಮಾನವನ್ನು ತೆಗೆಸ್ಕೊಳ್ಳೋದು ಕಮ್ಮಿ ಮಾಡ್ಕೊಳ್ಳೋದು ಮತ್ತು ದೇಹ ಪೋಷಣೆಯನ್ನು ಮಾಡೋದನ್ನ ಕಮ್ಮಿ ಮಾಡ್ಬೇಕು ದೇಹ ರಕ್ಷಣೆ ಮಾಡ್ಕೊ ಪೋಷಣೆ ಮಾಡೋದು ಬೇರೆ ರಕ್ಷಣೆ ಮಾಡೋದು ಗೊತ್ತಾ ಪೋಷಣೆ ಮಾಡೋದು ಹೇಗೆ ಹೇಳ ಪ್ರತಿ ಗಂಟೆಗೆ ಒಂದು ಪಾನೀಯ ಒಂದು ಸ್ನಾಕ್ಸು ಒಂದು ಊಟ ಬೋಂಡ ಸಿಹಿ
ಮಾಜಿ ಮಕ್ಕಳು ಮಾಡೋದು, ಸ್ನೋ ಪೌಡ್ರು ಇದು ಹಚ್ಚೋದು, ಸೊಳ್ಳೆ ಬಟ್ಟೆ ಹಾಕೊಂಡು ಮಾಡೋದು, ಅದೆಲ್ಲ ಪೋಷಣೆ. ರಕ್ಷಣೆ ಅಂದ್ರೇನು? ಏನೋ ಸ್ಥಿತಿ ಮಾತ್ರಕ್ಕಾಗಿ ಎಷ್ಟು ಬೇಕೋ ಅಷ್ಟು ತಗೊಂಡು ಒಂದು ಶೀತೋಷ್ಣ ಒಂದು ಬಟ್ಟೆ ಯಾವ್ದೋ ಉಟ್ಕೊಂಡು ಇರ್ತಾ ಇರ್ತಾನೆ. ಅಧ್ಯಾತ್ಮ ಚಿಂತೆ ಮಾಡ್ತಾರೆ. ಸಾಮಾನ್ಯವಾಗಿ ಮಹಾತ್ಮರು ಸಂತರು ನೋಡು, ಸತ್ಪುರುಷರು ಹಾಗೆ ಸುಮ್ಮನೆ ಒಂದು ಅಂಗಸ್ಥ ಹುಟ್ಟಿರ್ತಾರೆ, ಒಂದು ಸಣ್ಣ ಬಟ್ಟೆ ಹೆಗಲ ಮೇಲೆ ಹಾಕೊಂಡಿರ್ತಾರೆ ಅಷ್ಟೇ. ತುಂಬಾ ಚಳಿ ಆದ್ರೆ ಒಂದು ಬಟ್ಟೆ ಹೊದ್ಕೊಂಡಿರ್ತಾರೆ. ಜಾಸ್ತಿ ಅವರು ಅಂದ್ರೆ ತುಂಬಾ ಕಣ್ಣನ್ನು ಎಳೆಯುವ, ಕಣ್ಣು ಕುಕ್ಕುವಂತಹ ಉಚ್ಚಿತವಾದ ಬಟ್ಟೆ ಉಟ್ಕೊಳ್ಳೋದು ಅವನು. ಪರಮಾಚಾರ್ಯ ನೋಡು ಹೇಗಿದ್ದು ಸ್ವಾಮಿಗಳು. ಸೊ ಯಾವುದೋ ಅಂಗಸ್ಥ ಬಟ್ಟೆ ಉಟ್ಕೊಂಡು ಹೆಗಲ ದೇಹ ಅಶುಚಿಯಿಂದ ಕೂಡ್ಕೊಂಡದ್ದು. ಆ ಅಶುಚಿನ ಇನ್ನೊಬ್ರು ತೋರಿಸಬಾರ್ದು, ಅಷ್ಟಕ್ಕೆ ಬಟ್ಟೆ ಹೊಡೋದು. ಏನೋ ಒಂದು ಬಹಳ ನಿಧಿ ಇದೆ, ಬಹಳ ಅತ್ಯಮೂಲ್ಯವಾದ ಇದೆ ಅಂತ ಬಚ್ಚಿಟ್ಕೊಳ್ತಲ್ಲ ದೇಹದ ಬಟ್ಟೆ ಹೊಡೋದು. ಏನ್ ಹೇಳೋ, ನಮ್ಮ ಗಲೀಜನ್ನ ಕೊಳಕನ್ನ ಇನ್ನೊಬ್ರು ತೋರಿಸ್ಬಾರ್ದು, ಅಷ್ಟಕ್ಕೆ ಬಟ್ಟೆ. ಅದಕ್ಕೆ 30,000 50,000 ಬಟ್ಟೆ ಕೊಡ್ಕೊಳ್ತಾರ, ಹುಚ್ಚ ಅಂತಾರೆ. ನೀ ಎಷ್ಟೇ ಸಾವಿರ ಬಟ್ಟೆ ಕೊಟ್ಟು ಒಳಗಿರೋದಲ್ಲ, ಬೇರೆ ಆಗಲ್ಲ, ಬೇರೆ ಆಗತ್ತೆ ಒಳಗಿಂದು. ಅದೇ ಕೊಳಕು, ಚೆನ್ನಾಗಿ ತಿಳ್ಕೋಬೇಕು. ಹಾಗಾಗಿ ಮನುಷ್ಯನಿಗೆ ಭ್ರಾಂತಿ, ಇನ್ನೊಬ್ರು ಹೇಗೋ ನೀನ್ ಇದೆಯಾ ಅಂತಂದ್ಬಿಟ್ರೆ ನಾನು ಹಾಗೀನಿ ತಿಳ್ಕೊಂಡ್ಬಿಟ್ಟು ಹೆಮ್ಮೆ ಪಟ್ಕೊಳ್ತೇನೆ. ಕಲ್ಪನೆ ಅದು. ನೀವು ಒಳ್ಳೆ ರಾಜ್ಕುಮಾರ್ ಅಂತ ಕಾಣ್ತೀಯ ಕಣೋ, ಎಲ್ಲೇ ಪೋಷಾಕು, ಹೇಗಿದೆಯಾ ಪೇಟೆ, ಹೇಗಿದೆಯಾ ನಿನ್ನ ಅಂಗಿ, ಹೇಗಿದೆಯಾ ನಿನ್ ಪಂಚೆ, ಹೇಗ್ ಹಾಕೊಂಡಿಯ ಗಂಧಾನ, ಯಾವ ರೀತಿ ನೀನು ಬಿಡ್ತಾರೆ. ಅಯ್ಯೋ ದಡ್ಡ, ವಿವೇಕದ ಪರಮಾವಧಿ ಅದು. ಹೇಳಿದ್ದಾರೆ ಮೇಲೆ ನಾನು ಈ 13, 14, 15ರಲ್ಲಿ ಹೇಳಿದ್ದಾದ ಶ್ಲೋಕಗಳನ್ನ ಚೆನ್ನಾಗಿ ಮನನ ಮಾಡಿ ವಿಚಾರ ಮಾಡಿ ಪದೇ ಪದೇ ಮತ್ತೆ ಮೆಲಕಾಗ್ತಾ ಆ ಅರ್ಥವನ್ನ ಚೆನ್ನಾಗಿ ಊಡ್ಕೊಂಡ್ಬಿಟ್ಟೆ ಅಂತ ಆದ್ರೆ ಇನ್ನು ಮುಂದಕ್ಕೆ ನೀನು ರಾಗದ್ವೇಷಕ್ಕೆ ಪಕ್ಕಾಗೋದಿಲ್ಲ, ಸಿಕ್ಕಾಕೊಳ್ಳೋದಿಲ್ಲ, ಅದೇ ವಿಕಾರಗೊಳ್ಳೋದಿಲ್ಲ. ಅದು ಅಂಥವ್ರು ಯಾರೋ ವಿಪಶ್ಚಿತನೇನೋ ವಿದ್ವಾನ್ ವಿಪಶ್ಚಿತ್ ದೋಷಜ್ಞ, ವಿದ್ವಾಂಸನು ಅಂತ ತಿಳಿದವನು ಅಂತ, ವಿವೇಕಿ ಅರ್ಥ. ವಿಪಶ್ಚಿತನೇನ ವಿವೇಕಿ, ತಿಳಿದವನು, ವಿದ್ವಾಂಸನು. ಹೇಗೆ ಶಬ್ದ? ಯಾವಂತ ಅಂತ ಗೊತ್ತಿಲ್ಲ, ಅಂತ ಇದೆ ಮರಣಾಂತವೇ. ದಕಾರ ಅಂತ. ವಿಪಶ್ಚಿತ್ ವಿಪಶ್ಚಿತೌ ವಿಪಶ್ಚಿತ್ ವಿಪಶ್ಚಿತೌ ವಿಪಶ್ಚಿತ ವಿಪಶ್ಚಿತಃ ವಿಪಶ್ಚಿತ್ ವಿಪಶ್ಚಿತಃ ಷಷ್ಠಿ, ವಿಪಶ್ಚಿತಂ ವಿಪಶ್ಚಿತೌ ವಿಪಶ್ಚಿತಃ ದ್ವಿತೀಯ ಬಹುವಚನ. ಯಾವಲಿಂಗ? ವಿದ್ವಾನ್ ವಿಪಶ್ಚಿತ್ ದೋಷಜ್ಞ, ವಿದ್ವಾಂಸನು, ತಿಳಿದವನು, ವಿವೇಕಿಯು ಅಂತ ಅರ್ಥ. ಆ ತಿಳಿದವನು ರಾಗದ್ವೇಷಗಳನ್ನು ವಿಕಾರಗೊಳ್ಳುವುದಿಲ್ಲ ಎಂಬಿ ಅರ್ಥವನ್ನ ತಿಳಿದುಕೊಳ್ಳುವುದಕ್ಕಾಗಿ ಗೊತ್ತುಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ದೃಷ್ಟಾಂತವನ್ನು ನಾಳೆ ಕೊಡ್ತಾರೆ. ಯಾಕೆ? ನಾಳೆ ಸಮಯ ಆಯ್ತಪ್ಪ, ಟೈಮ್ ಆಯ್ತು ಅಂತ.